ಕ್ಲಿಯರ್ ವಾಟರ್ ಹಳಿ ಪೈಪ್ ತೆಗೆದು ನಾವು ಹೊಸ ಪೈಪೇ ಅಲ್ಲಿ ಮಾಡಿಬಿಡ್ತೇವೆ ಪ್ರಪೋಸಲ್ ಇದೆ. ಸೊ ಆ ಪೈಪಿಂಗ್ ಹಾಕ್ಲಿಕ್ಕೆ ನಾವು ಯಾವಾಗ ಕಂಟಾಮಿನೇಷನ್ ಬಂತು ಇಮಿಡಿಯೇಟ್ ಆಗಿ ಕೆಲಸ ಮಾಡಕ್ ಹೋದಾಗ ನ್ಯಾಷನಲ್ ಹೈವೇದವ್ರು ಬಂದು ಬಂದ್ ಮಾಡಿದ್ರು ಸರ್ ಕೆಲಸ. ಒಂದು ನಮ್ಮ ಎಸ್ ಮೇಡಮ್ ಅವರು ಎಸ್ ಸರ್ ಹತ್ರ ಎಲ್ಲ ಅಪ್ರೋಚ್ ಆಗಿ ಮಾಡಿದ್ಮ್ಯಾಗ ಅವ್ರು ಕರ್ಸಿದ್ರು ಸರ್ ಸ್ಪಾಟಿಗೆ. ಕರ್ಸಿದ ಮ್ಯಾಗ ಅದು ಕಂಟಾಮಿನೇಷನ್ ಆಗಿದೆ. ಆಗೋಸ್ಕರ ಎಷ್ಟು ಕಂಟಾಮಿನೇಷನ್ ಏರಿಯಾ ಇದೆ ಇಮಿಡಿಯೇಟ್ ಆಗಿ ಪೇಪರ್ ಸಬ್ಮಿಟ್ ಮಾಡ್ತಾರೆ. ಆ ಪೇಪರ್ ಓರಲ್ ಆಗಿ ಅಲ್ಲಿ ಕೊಟ್ಬಿಟ್ಟು ಕೇಳಿದ್ರೆ ಮೊನ್ನೆ ಒಂದು 2-4 ದಿವಸದಿಂದ ನಮಗೆ ಪರ್ಮಿಷನ್ ಸಿಕ್ಕಿದೆ ಸರ್. ಟ್ರಯಲ್ ಪಿಟ್ ಮಾಡ್ಕೊಂಡಿದ್ದೇವೆ ಸರ್. ಟ್ರಯಲ್ ಪಿಟ್ ಮಾಡ್ಕೊಂಡು ಈಗಾಗಲೇ ನಾವು ಯಾವಾಗ ವಿದೌಟ್ ಪರ್ಮಿಷನ್ ಕೆಲಸ ಮಾಡಕ್ ಹೋಗಿದ್ದೇವೆ ಆಗಲೇ ನಾವು 200 ಮೀಟರ್ ಪೈಪ್ಲೈನ್ ಹಾಕಿ ಮುಗಿಸಿದ್ದೇವೆ ಸರ್. ಇನ್ನೂ 500 ಮೀಟರ್ ಪೈಪ್ಲೈನ್ ನಾವು ಹಾಕಬೇಕಾಗಿತ್ತು. ಈಗ ಆ ಪೈಪ್ಲೈನ್ ವರ್ಕ್ ಪ್ರೋಗ್ರೆಸ್ ಅಲ್ಲಿ. ಆ ಪೈಪ್ಲೈನ್ ಹಾಕೋದಾಯ್ತಂದ್ರೆ ಪ್ಯಾರಲಲ್ ಹಳಿ ಪೈಪ್ಲೈನ್ ಯಾವ HSC ಇದ್ವು ಅಲ್ರಿ ಅವ್ HSC ಹೊಸ ಪೈಪ್ಲೈನ್ ಕನ್ವರ್ಟ್ ಮಾಡ್ಬಿಡ್ತೇವ್ರಿ. ಮಾಡಿದ ತಕ್ಷಣ ನಮ್ದು ಕಂಟಾಮಿನೇಷನ್ ಅನ್ನೋದು ಹೋಗ್ಬಿಡ್ತದೆ. ನಂತರ ಅಲ್ಲಿ ಆಸ್ ಇಟ್ ಇಸ್ ನಮ್ಗೆ ನೀರು ಫ್ಲೋ ಆಗಿ ಕನ್ಸ್ಯೂಮರ್ಗೆ ನೀರು ಸಿಗ್ತದೆ ಸರ್. ನಂತರ ಇದು ಕಂಟಾಮಿನೇಷನ್ ಸಬ್ಜೆಕ್ಟ್ ಕ್ಲಿಯರ್ ಆಗ್ತದೆ. ಹಾರ್ಡ್ಲಿ ಒಂದು ಆ ಮನೆಗಳಿಗೆ ತಲುಪಲಿಕ್ಕೆ ಇನ್ನೊಂದು 1 ವೀಕ್ ನಾವು ಕಂಪ್ಲೀಟ್ ಮಾಡ್ತೀವಿ. ಟೋಟಲಿ ಫಾಲೋ ಅಪ್ ಆಗಿದೆ ಸರ್. ನಿಮ್ಗೆ ಸಂಪರ್ಕ ಮಾಡಿದಾರೆ ಸರ್? ಹೇಳ್ತಾ ಇದ್ದಾರೆ, ಕಾಲ್ ಮಾಡ್ತಾ ಇದ್ದಾರೆ. ಖರೆ ಅವ್ರು ಹೇಳೋದಾದ್ರೆ 1 ವೀಕ್ ಮಾಡ್ತೀನಿ ಅಂತ ಹೇಳಿ ಇನ್ನೂ ತನಕ ಅದ್ರದ್ದು ಏನು ಇದಾಗಿಲ್ಲ ಸಂಬಂಧ ಇದೆ ಗೊತ್ತಿದೆ ನಿಮ್ಗೆ? ಅದು ಗೊತ್ತಾಯ್ತ್ರಿ ಸರ್. ಆದ್ರೆ ಅವ್ರಿಗೊಂದು ಇದನ್ ಮಾಡ್ರಿ, ಅವ್ರಿಗೆ ಆ ರೀತಿ ಪ್ರಾಬ್ಲಮ್ ಆದಾಗ ಸ್ವಲ್ಪ ಏನಾದ್ರು ಅವ್ರಿಗೆ ಇದ್ರ ಬಗ್ಗೆ ಪೇಪರ್ಸ್ ಮೂವ್ಮೆಂಟ್ ಮಾಡ್ಲಿಕ್ಕೆ ಸ್ವಲ್ಪ ಸಡ್ಲಿಕ್ಕೆ ಕೊಟ್ಟು ಅವು ಲೀಕೇಜ್ ಇದ್ವು ಅಂದ್ರೆ ಅವನ್ನ ಇದನ್ ಮಾಡ್ಲಿಕ್ಕೆ ಅನುಕೂಲ ಮಾಡ್ಕೊಡ್ರಿ ನೀವು. ಹೇಳಿದಾರ ಅವರು ಆ ಪ್ರಕಾರ ಹೇಳಿದಾರೆ ಸಂಬಂಧಪಟ್ಟಿದ್ದು ಕಾಗದಪತ್ರಗಳು ಏನು ಅವರು ಸಂಬಂಧಪಟ್ಟಿದ್ದು ಅಧಿಕಾರಿಗಳಿಗೆ ಭೇಟಾಗಿ ಈ ತರ ಮಾಡತಾರ ಅಂತ ಹೇಳಿದಾರೆ. ಈ 1 ವೀಕ್ ಹೇಳಿದ್ರಿ ಮತ್ತೆ 1 ವೀಕ್ ಅಲ್ಲಿ ಯಾರು ನಮ್ಮ ಸಿಬ್ಬಂದಿ ಬರ್ತಾರೆ HSC ಕೂಡ ಅಲ್ಲಿ ಮಾಡ್ಕೊಳ್ಳಿಕ್ಕೆ ಈಗ ಪೈಪ್ಲೈನ್ ವರ್ಕ್ 1 ವೀಕ್ ದಲ್ಲಿ ಬಿಡ್ತದೆ ಸರ್. HSC ಮಾಡ್ಕೊಳ್ಳಿಕ್ಕೆ ಹೌಸ್ ಒಂದು ಎವ್ರಿ ಡೇ ಒಂದು 10 HSC ಕಂಪ್ಲೀಟ್ ಆಗ್ತದೆ ಸರ್. 10 HSC ಕಂಪ್ಲೀಟ್ ಆಗೋದ್ರಿಂದ ಟೋಟಲ್ 115 ಡೇಸ್ ಟೈಮ್ ತಗೋತೀವಿ. ಒಂದು ವೀಕ್ ಎಷ್ಟು ತಗೋರಿ? 1 ವೀಕ್ ಎಷ್ಟು ತಗೋರಿ? ಈಗ ನೋಡ್ರಿ ಎಲ್ಲಾ ಕಡೆ ಸಮಸ್ಯೆ ಹೋಗುತ್ತದೆ. 1 ವೀಕ್ ಎಕ್ಸ್ಟ್ರಾ ತಗೋಲಿಕ್ಕೆ ಮಾಡ್ರಿ. ಅದ ನೀವು ಕೂಡ ನೋಡ್ಬೇಕು. ಇವತ್ತಿನ ದಿವಸದಿಂದ ಒಂದು 15 ದಿವಸ. ಲಾಸ್ಟ್ ಟೈಮ್ ನಿಪಾಣಿಕರ್ ಮೇಡಮ್ಗೂ ಮಾತಾಡಿದ್ದೀರ ನಾ ಇದ್ರ ಬಗ್ಗೆ. ಅವರು 1 ವೀಕ್ ಕೊಡಂದಿರಿ. 1 ವೀಕ್ ಕೊಟ್ಟು ಆಯ್ತು, ಅದು ಆಯ್ತು, ಎಲ್ಲ ಮುಗೀತು. 1 ವೀಕ್ ದಾಗೂ ಮಾಡ್ಲಿಲ್ರಿ. ಈಗ ನೀವು ಇಲ್ಲ ಪರ್ಮಿಷನ್ ಮೇಡಮ್, ಸಾರಿ ಟು ಇಂಟರಪ್ಟ್, ಅವ್ರ ಪರ್ಮಿಷನ್ ಕೊಡ್ಲಿಲ್ಲ ಲಾಸ್ಟ್. ಆಮೇಲೆ ಬಹಳ ಪ್ರಾಬ್ಲಮ್ ಆಗೋಣ DC ಸಾಹೇಬ್ ಅಪ್ರೋಚ್ ಮಾಡಿ DC ಸಾಹೇಬ್ ಅವ್ರ ಪರ್ಸನಲಿ ಅಲ್ಲಿ ಬಂದ ಅವ್ರ ಕಡೆ ಪರ್ಮಿಷನ್ ತಗೊಂಡು ನಮ್ಗೆ ಕೊಟ್ಟಿದ್ದಾರೆ. ಅದಕ್ಕೆ ಆಯ್ತು. ಈಗ ನೀವ್ ಹೇಳತ್ತೀರ ಅಂತ ಹೇಳಿ ನಿಮ್ ಮಾತಿಗೆ ಬೆಲೆ ಕೊಟ್ಟು ನಾನು ಅವ್ರಿಗೆ 15 ದಿನ 20 ದಿನ ಕೊಡ್ತೇನೆ ಸರ್. 20 ಡೇಸ್ ಆದ್ ನೆಕ್ಸ್ಟ್ ಡೇನ ಮತ್ ಕ್ವಶನ್ ಮಾಡಕ್ರಿ ಆಗ್ಲಿಲ್ಲ ಅಂತಂದ್ರೆ. ಆದ್ರೆ ಕರೆಕ್ಟ್ ಆಗಿರ್ಬೇಕ್ರಿ ಸರ್. ವಾರ್ಡ್ ನಂಬರ್ 26 ಪೂಜೆ ಮಾತಾಡ್ರೆ ನಮ್ದು ಎಲ್ಲರಿಗಿಂತ ಮೇಜರ್ ಪ್ರಾಬ್ಲಮ್ ಇರೋದು ರಿಸ್ಟ್ರೇಷನ್. ಎಲ್ಲಿ ನೋಡಿದ್ರೆ ಬಿಟ್ಟಾರ ಅವರು ಯಾವುದೂ ರಿಸ್ಟ್ರೇಷನ್ ಮಾಡ್ತಾ ಇಲ್ಲ. ಅವ್ರು ಮಾಡಂತ 6-7 ಮಂತ್ಸ್ ಬೆನ್ನು ಹತ್ತಿದ ಮೇಲೆ ಒಂದು ರೋಡ್ ಮಾಡ್ತಾರೆ. ಈಗ ನಮ್ಮಲ್ಲಿ ರೋಡ್ ಸ್ಯಾಂಕ್ಷನ್ ಆಗಿದ್ದು ರೋಡ್ ಮಾಡ್ಬೇಕಾದ್ರೆ ನಾವು ಅವ್ರ ಸಂಬಂಧ ವೇಟ್ ಮಾಡೋದಾಗುತ್ತೆ. ನಾವು 4 ತಿಂಗಳಾತ್ರಿ ಒಂದು ರೋಡ್ ಸಂಬಂಧ ಬೆನ್ನು ಹತ್ತಿದಾಗ ಇನ್ನೂ ತನಕ ರಿಸ್ಟ್ರೇಷನ್ ಆಗ್ತಾ ಇಲ್ಲ. ಇಲ್ಲಿ AW ಇವರು ಅದಾರ ಕೇಳ್ರಿ. ನಮ್ಮ ರೋಡ್ಸು ಈಗ 3 MLA ಅವರಿದ್ದರಿಂದ ರೋಡ್ ಸ್ಯಾಂಕ್ಷನ್ ಆಗ, ಬಟ್ ಅದು ರೋಡ್ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಇವ್ರು ನಮ್ಗೆ ರಿಸ್ಟ್ರೇಷನ್ ಮಾಡಿಕೊಡ್ಬೇಕು. ಆ ರಿಸ್ಟ್ರೇಷನ್ ಟೀಮ್ ಟೋಟಲಿ ನಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಫಸ್ಟ್. ಸೆಕೆಂಡ್, ಕಂಟಾಮಿನೇಟೆಡ್ ವಾಟರು ಒಂದು ಖುಸ್ರೋನಗರು ಮತ್ತು ಮಹಾಂತ್ ಭವನ್ ಬ್ಯಾಕ್ ಸೈಡ್ ಒಂದು 8 ಮಂತ್ಸ್ ಆಯ್ತು ರೀ ಅದು ಬರ್ತಾಯಿದೆ. ಇವರು ಹೊಸ ಲೈನ್ ಕನೆಕ್ಷನ್ ಕೊಡ್ತೀವಿ ಅಂಥೇಳಿ ಅದನ್ನು ನುಗ್ಸ್ತಾ ಬರ್ತಾಯಿದ್ದಾರೆ. ನಾವು ಸುಮ್ಮನೆ ಟ್ಯಾಂಕರ್ ಹಾಕೋದು ಮತ್ತು ಇದು ಮಾಡೋದು ಇದನ್ನೇ ಮಾಡೋದು. ಟ್ಯಾಂಕರ್ನೂ ಸಫಿಷಿಯೆಂಟ್ ಬರೋದಿಲ್ಲ. ಆಮೇಲೆ ಇವರು ಮುಂಜಾನೆ ನಾವು ಟ್ಯಾಂಕರ್ ಆರ್ಡರ್ ಕೊಟ್ಟರೆ 8 ಗಂಟೆಗೆ ಕೊಟ್ಟರೆ ಅದು ಎಲ್ಲೋ 2 ಅಥವಾ 3 ಗಂಟೆಗೆ ಬರ್ತದೆ. ಟ್ಯಾಂಕರ್ ಪ್ರಾಬ್ಲಮ್ 5:30 ಬಂದ್ ಆಗ್ತದೆ. ಈಗೇನೋ 24 ಅವರ್ಸ್ ಟ್ಯಾಂಕರ್ ಸಪ್ಲೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಂ. ಆಮೇಲೆ ಇನ್ನೊಂದು ಮೇಡಮ್, ಅಲ್ಲಿ ನಮ್ಮ ಶ್ರೀನಗರದಲ್ಲಿ ಒಂದು ಇದಿದೆ, ಟ್ಯಾಂಕ್ ಇದೆ. ಅಲ್ಲೇನೇ ಒಂದು ಟ್ಯಾಂಕರ್ ಇರಬೇಕು. ಅಲ್ಲಿಂದ ನಮ್ಮ 35, ಆಮೇಲೆ 36, 46, ಆಮೇಲೆ ಶಿವಸನಗರ ಈ ಎಲ್ಲ ಏರಿಯಾಕ್ಕೂ ಅಲ್ಲಿಂದನೇ ಸಪ್ಲೈ ಮಾಡ್ಬೋದು. ಅದಕ್ಕಲ್ಲಿ ಒಂದು ಟ್ಯಾಂಕರ್ ಇರಲಿ. ಇವರೆಲ್ಲದಕ್ಕೂ ಸದಾಶಿವನಗರದಿಂದ ಬರ್ಬೇಕಂತಾರೆ. ಸೊ ಅಲ್ಲೊಂದು ಟ್ಯಾಂಕರ್ ಇಟ್ಟರೆ ಭಾಳ ಚೆನ್ನಾಗ್ತದೆ ಆ ಏರಿಯಾದಲ್ಲಿ. ಮೂರನೇದು, ವಾಟರ್ ಲೀಕೇಜಸ್ ಭಾಳ ಅದಾವೆ. ನಾವು ಕೇರ್ ಅವ್ರ ಲೇಬರ್ ಇಲ್ಲ ಅಂತ ಹೇಳ್ತಾರೆ. ಸೊ ವಾಟರ್ ಲೀಕೇಜಸ್ ಲೇಬರ್ ಇಲ್ಲ ಅಂದರೆ ಹೆಚ್ಚು ಮಾಡ್ಕೊಂಡು, ಯಾಕಂದರೆ ವಾಟರ್ ಲಾಸ್ ಆಗ್ತದೆ, ನಮ್ಮ ರೋಡೂ ಕೆಡ್ತಾ ಇದ್ದಾವೆ. ಈಗ ನಾವು 2 ತಿಂಗಳು ಹೇಳಿದ ಮೇಲೆ ಒಂದು ಲೀಕೇಜ್ ಆಗ್ತದೆ, ರಿಪೇರ್ ಆಗ್ತದೆ, ಯಾಕಂದ್ರೆ ಲೇಬರ್ ಇಲ್ಲ ಅಂತ.
ಅಷ್ಟರಲ್ಲಿ ನಮ್ಮ ರೋಡ್ ಎಲ್ಲ ಕೆಟ್ಬಿಡ್ತು. ಇದು ನಮ್ಮ ತಾರ್ ರೋಡ್ಸ್ ಎಲ್ಲ ಕೆಡ್ಲಿಕ್ಕತ್ತವ. ಇದು ಎರಡು ಮೇನ್ ಇರೋದು ರಿಸ್ಟೋರೇಷನ್. ಅದಕ್ಕೆ ಏನು ಮಾಡ್ತೀರಿ, ಸೀರಿಯಸ್ ಆ್ಯಕ್ಷನ್ ತೊಗೋಬೇಕು. ನಾವು ಭಾಳ ಬೆನ್ನತ್ತಿದ್ವಿ, ಧೀರಜ್ಗೆ ಇವ್ರಿಗೂ ಎಷ್ಟೋ ಸರಿ ನಾವು ಹೇಳಿದ್ವಿ ರಿಸ್ಟೋರೇಷನ್ ಆಗ್ತಾ ಇಲ್ಲ, ಅದ್ರ ಬಗ್ಗೆ ಭಾಳ ಕೇರ್ ತೊಗೋಬೇಕು. ಇಲ್ಲಾಂದ್ರೆ ಇನ್ನೊಂದು ಮಾತು, ಒಂದು ಮಿನಿಟ್ ಇನ್ನೊಂದು, ಲಾಸ್ಟ್ ಟೈಮ್ ಒಂದು ಕನ್ಬರ್ಗಿ ರೋಡ್ ಹತ್ರ ಒಂದು ಪ್ರಾಬ್ಲಮ್ ಆಗಿತ್ತು. ಏನು UGD ನಮ್ದು ಬ್ಲಾಕೇಜ್ ಆಗಿತ್ತು, ಅದು ಇವ್ರ ಕೆಲಸ ಮಾಡ್ಬೇಕಾಗಿತ್ತು. ಅದು 6 months ಆದ್ಮೇಲೆ ಇವ್ರು ಏನಾಯ್ತಾರೆ ಅವಾಗ ದಬಾಶ್ ಬಿಟ್ಟಿರ್ತಾರೆ. ಬಟ್ ಆಮೇಲೆ ಅದು ಚೋಕಪ್ ಆಗಿ 6 months ಆದ್ಮೇಲೆ ಪ್ರಾಬ್ಲಮ್ ಬರ್ತದೆ. ಅವಾಗ ಅವ್ರು ಯಾರೋ ಒಬ್ರು ಬಂದು ಅವ್ರು ಬಂದು ಅದು ನಮ್ಮ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ, ಬಟ್ ಲೀಕ್ ಮಾಡಿದಾಗ ಅವ್ರದೇ ಪ್ರಾಬ್ಲಮ್ ಅಂತ ಸಿಗ್ತದೆ. ಅಲ್ಲಿ ಬಂದು ಅವಾಗ ನಮ್ಮ ಕಾರ್ಪೊರೇಷನ್ ದುಡ್ಡು ಕೊಟ್ಟಿಲ್ಲ, ಅದು ನಮ್ಗೇನು ಸಂಬಂಧ ಇಲ್ಲ. ಕೊಟ್ಟಿಲ್ಲ, ನೀವು ಕೆಲಸ ಮಾಡಬೇಡ್ರಿ ನಮ್ಮ ವಾರ್ಡ್ನಾಗ. ಅರ್ಧ ಮಾಡಿಬಿಟ್ಟಿದ್ರೆ ಪಬ್ಲಿಕ್ ಕಡೆ ನಾವು ಕೇಳ್ಬೇಕಾಗ್ತದೆ. ಒಂದು ನೀವು ಮಾಡೋರಿದ್ರೆ ಮಾಡಿರಿ ಫುಲ್ಲ, ಇಲ್ಲಾಂದ್ರೆ ಮಾಡಕ್ಕೆ ಹೋಗ್ಬೇಡಿ. ಹಾಫ್ ಡನ್ ಮಾಡಿದ್ದಕ್ಕೆ ನಾವು ಯಾರು ಕಸ್ಟಮರ್ಗೆ ನಾವು ಯಾರಿಗೆ ಮಂದಿಗೆ ಏನು ಹೇಳ್ಬೇಕ್ರಿ? ಪ್ರತಿಯೊಂದು ಸಲ ಇವ್ರು ಆನ್ಸರ್ ಕೊಡೋದು ಹಿಂಗೆ ಹೇಳಿದ್ರೆ ಮತ್ತು ನಾವು ಯಾರಿಗೆ ಆನ್ಸರ್ ಕೊಡ್ಬೇಕು? ಇದು ಒಂದು. ಆಮೇಲೆ ರಿಸ್ಟೋರೇಷನ್ ನಾವು ಲಾಸ್ಟ್ ಟೈಮ್ ನಮ್ಮ ಕಾರ್ಪೊರೇಷನ್ದ ಇವರು ಏನು ರೋಡ್ ಕ್ರಾಸ್ ಮಾಡಿದಿರಲ್ಲ ಎಲ್ಲ ಪ್ಯಾಚ್ ವರ್ಕ್ ಮಾಡ್ತೀವಿ ಮೇಡಮ್. ಈಗ ಅದೇನೋ ಪೈಪ್ ಪ್ರಾಬ್ಲಮ್ ಆಗಿ ಅಂತ ವಾಪಸ್ ಇದು ಮಾಡ್ಬೇಕಾದ್ರೆ ಮತ್ತೆಲ್ಲ ಅದನ್ನು ಕ್ರಾಸ್ ರೋಡ್ ಹೊಸ ರೋಡ್ ಹಾಕ್ಬಿಟ್ಟಾರೆ. ಅದು ಇಮ್ಮಿಡಿಯೇಟ್ ಆಗಿ ಆಗ್ಬೇಕು ಮೇಡಮ್. ಯಾಕಂದ್ರೆ ನಾವು ಜಸ್ಟ್ 2-3 months ಬ್ಯಾಕ್ನೇ ಅದನ್ನು ಪ್ಯಾಚ್ ವರ್ಕ್ ಮಾಡ್ತಿದ್ವಿ. ಈಗ ಮತ್ತೆ ಅದನ್ನು ಸೇಮ್ ಅವೆಲ್ಲ ಪೈಪ್ ರಿಪ್ಲೇಸ್ ಮಾಡ್ಲಿಕ್ಕೆ ಅದನ್ನೇ ಪ್ಯಾಚ್ ವರ್ಕ್ ಹಾಕ್ತಾ ಇದ್ದಾರೆ ಕ್ರಾಸಿಂಗ್ ರೋಡ್. बट रेस्टोरेशन अमौंट बरಬೇಕು 3 ಬರಬೇಕಲ್ಲ. रेस्टोरेशन कॉमन आहे तर इकडे तुम्हाला रेस्टोरेशन आहे तुमच्या केळे मुक्त तोड ನನ್ನ ವಾಡಿಗೆ ಕಮ್ಮಿ 10 ದಿವಸದಿಂದ 12 ದಿವಸ ನೀರು ಬರ್ತಾರೆ ಪ್ರತಿ ಸಲ ಇದ್ದಾರೆ. ಇವಾಗ ಕರೆಂಟ್ ಶಟ್ ಡೌನ್ ಆಯ್ತು, ಲೀಕೇಜ್ ಆಯ್ತು, ಆದಾಯ್ತು. ಇವ್ರು ಸ್ಕೋಪ್ದಲ್ಲಿ ಕೇಳಿದ್ರೆ 5 ದಿವಸ ನೀರು ಕೊಡ್ತಾರೆ ಅಂತ ಹೇಳಿ ಅವ ಯಾವತ್ತು ಇವ್ರು 5 ದಿವಸ ನೀರು ಕೊಡ್ತಾರೆ ಅವತ್ತಿಂದ ನನಗೆ LNT ಇದ್ರ ನನಗೆ LNT ನಾನು ವಾರ್ಡ್ ರಿಮೂವ್ ಮಾಡ್ತೀನಿ. ಪ್ಲೀಸ್ ಮಾಡೋದು ಒಟ್ಟು ಬೇಡ ಹೇಳ್ರಿ. ಇವ್ರು ಆಗಿ ಕಳಿಸ್ತಾರೋ ಹೋದ ವರ್ಷ ಒಂದು ಲೆಟರ್ ಕೊಟ್ಟರಿ, ಒಂದು 4 ಸ್ಟ್ಯಾಂಡ್ 4 ಟ್ಯಾಂಕ ಮತ್ತೆ ಒಂದು 2 ಕೊಳವೆ ಬಾವಿಗೆ ಮತ್ತು ಓಪನ್ ವೆಲ್ ಇದೆ. ಪವರ್ ಪಂಪ್ ಅಂದ್ರೆ ಇನ್ನೂ ಹೇಳಿದ್ರ ಪ್ರತಿ ಸಲ ಇವ್ರದ ಲೀಕೇಜ್ ಆದಾಗ 2 ದಿವಸ ಆಲ್ಸೆಟ್ ಆಗುತ್ತೆ. ಪ್ರತಿ ಸಲ ನಮ್ಗೆ 10 ರಿಂದ 12 ದಿವಸ ನೀರು ಮತ್ತು ಅದು 2 ತಾಸು ಕೊಡ್ತಾರೋ ಪ್ರೆಷರ್ ಎಂದೂರ ಆಗಿರುತ್ತೆ. ಇಲ್ಲ ಅವರೆಲ್ಲ ಇಂಜಿನಿಯರ್ಸ್ ಅದಾರು ಕೇಳ್ರಿ, ವಾಲ್ಮೆನ್ ಅದಾರು ಕೇಳ್ರಿ. ಒಂದು ಊರಿಗೆ 3 ದಿವಸ ತಗೋತಾರೆ ಕುರ್ಚಿರಿ, ಅಲಾರೋಕ್ಕೆ 2 ದಿವಸ ರೀ, ದೇವರಾಜ್ ಕಾಲನಿಗೆ 3 ದಿವಸ. ಇವ್ರದ ಸಪ್ಲೈಗೆ 2 ದಿವಸ ಆಗ್ತೈತ್ರಿ. ಮತ್ತು ಅವ್ರ ಸಪ್ಲೈ ಬಿದ್ದಾಗ 6 ದಿವಸ 4 ದಿವಸ ಬರ್ಕೊಂಡಿರ್ತಾರೆ. ಅದ್ರಾಗ ನನ್ನ ಸಿಗ್ನೇಚರ್ ಅಷ್ಟೇ ತೆರೆಯದ. ಮತ್ತು ಯಾವುದೂ ನನ್ನ ವಾಡಿ ಇನ್ನೂವರೆಗೆ ಸಫಿಷಿಯಂಟ್ ನೀರು ಆಗೈತೆ ಅಂದ್ರೆ ಇನ್ನೂವರೆಗೆ ಯಾವುದೂ ಇಲ್ಲ. ಅವ್ರಿಗೆ ಮತ್ತೊಂದ್ರೆ ಒಂದು ಮೇಡಮ್ ಅವ್ರ ಮೇಲೆ ಬಂದು ಇನ್ಸ್ಪೆಕ್ಷನ್ ಮಾಡ್ಯಾರಿ. ನಮ್ಮ ಅಲಾರೋಡ್ ಬ್ರಿಡ್ಜ್ ನಾವು ಮತ್ತೊಂದವರೆಗೆ ಪೈಪ್ಲೈನ್ ಮಾಡ್ಬೇಕು. ಅಲಾರೋಡ್ ಬೇರೆ ಬಸವನಗುರ್ಚಿ ಬೇರೆ ಮಾಡಿದ್ರೆ ಏನಾದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದ್ರ ಬರೀ ಹೇಳ್ಕೊಂತ ಹೋಗ್ತಾರೋ ಮುಂದಿನ ತಿಂಗಳು ಮಾಡ್ತೇವೆ, 24 ತಾಸು ನೀರು ಬರ್ತಿದ್ದು ಅದನ್ನ ಮಾಡ್ತೇವೆ. ಇವರ ಚಂದ್ರಬಾಬು ಸರ, ಸೊಲಾಪುರಿ ಸರ ಮತ್ತು ನಮ್ಮ ಧೀರಜ್ ಸರ್ ಬಂದಿದ್ರು. ಬಂದ ಗುಡಿಯಲ್ಲೇ ಮೀಟಿಂಗ್ ತೊಗೊಂಡ್ರಿ. ಎಲ್ಲ ಜನಕ್ಕೆ ಕೇಳಿದ್ರು ಫೆಬ್ರವರಿ ಸಾಲ್ವ್ ಮಾಡ್ತೇವೆ. ಇನ್ನೂವರೆಗೆ ಒಂದು ಹಳ ಆ ಕಡೆಯಿಂದ ಈ ಕಡೆ ಮಾಡಿರ್ತಾರೆ. ನಾವು ಕೊಡ್ತಾರೆ ಅಷ್ಟೇ. ಧೀರಜ್ ಸರ್ ಕೇಳಿ 26 ಮ್ಯಾಕ್ಸಿಮಮ್ ಅವ್ರು ರಿಪೋರ್ಟ್ ಮಾಡ್ಕೊಂಡ್ರು. ನನ್ನ ವಾರ್ಡ್ದಾಗ ಇನ್ನೂ ಒಂದು ಪೈಪ್ಲೈನ್ ಇಲ್ಲ, ಏನೂ ಇಲ್ಲ. ಮತ್ತೆ ಹೆಂಗೆ ಮಾಡ್ತಾರೆ 24 ಒಂದು ಟ್ಯಾಂಕು ಇಲ್ಲ. ಇದ್ದಿದ್ದು ಟ್ಯಾಂಕ್ ಅದ ಬಂದಿದ್ದೈತ್ರಿ. ಅಂದ್ರೆ ಅವ್ರು ಏನೂ ಮಾಡಿದ್ರೆ ಆಫ್ಟರ್ ಮೇ ಬಿಫೋರ್ ನನಗೆ ಅವ್ರು ಹೆಂಗಾರೆ ಮಾಡಿ 5 ದಿವಸ ನೀರು ಕೂಡ ಅಷ್ಟು ಮಾಡಿ ವ್ಯವಸ್ಥೆ ಇದರಿಂದ ರಿಮೂವ್ ಮಾಡ್ತಾರೆ. ವಾರ್ಡ ನಮ್ಮ ಕೇಬಲ್ ಪ್ಲೇಸ್ ವಾಟರ್ ಬೋರ್ಡ್ ನಾವು ಮಾಡ್ಕೋತಾರೆ. ಸಂಬಂಧಪಟ್ಟಿದ ಅಧಿಕಾರಿಗಳು ಯಾರು ಹೇಳಿ? ಹೌದು ನಮಸ್ಕಾರ. ಇದು ರಿಸ್ಟೋರೇಷನ್ ಸಂಬಂಧ ನಾನು ಹೇಳ್ತಾ ಇರೋದು. ಈಗ ಮೋಸ್ಟ್ಲಿ ಎಲ್ಲ ವಾರ್ಡ್ಸಲ್ಲಿ ಸ್ವಲ್ಪ ರಿಸ್ಟೋರೇಷನ್ ಸ್ಲೋ ಆಗಿತ್ತು, ಅಗ್ರಿ ಮಾಡಿದ್ದೀವಿ. ಈಗ ರಿಸ್ಟೋರೇಷನ್ ಚಾಲೂ ಮಾಡಿದ್ದೀವಿ, ಸರ್ದು ವಾರ್ಡಲ್ಲಿ ಮಾಡಿದ್ದೀವಿ. ಆದರೆ ಮೇನ್ ಏನಾಗಿದೆ ಸ್ವಲ್ಪ ಡಿಲೇ ಆಗಿದೆ, ಅದಕ್ಕೆ ಸರ್ಗೂ ಇದಾಗಿತ್ತು, ಪ್ರಾಬ್ಲಮ್ ಆಗಿತ್ತು. ಅಕ್ನಾಲೇಜ್ ಮಾಡ್ತೀನಿ ಸರ್.
ವಿ ವಿಲ್ ಟೇಕ್ ಅಪ್ ಎಲ್ಲ ಒನ್ ಬೈ ಒನ್ ಕ್ಲಿಯರ್ ಮಾಡ್ತೀವಿ. ಮತ್ತೆ ಇದು ಕುಷ್ಟಿ ಕಾಲನಿದು ಅದೆಲ್ಲ ಅದು ಇಶ್ಯೂ ಕಂಟಾಮಿನೇಷನ್ ಇಶ್ಯೂ ಸೇಮ್ ನಿಮಗೆ ಸೋಲಾಪುರಿ ಸರ್ ಮಾತಾಡಿದ್ದು ಅದೇ ಸಂದರ್ಭ. ಅಲ್ಲೂ NHA ಅವ್ರದ್ದು ಇದು ಪ್ರಾಬ್ಲಮ್ ಆಗಿತ್ತು, ಅವ್ರ ಪರ್ಮಿಟ್ ಸಿಗ್ಲಿಲ್ಲ. ಈಗ ಮಾತಾಡಿ ಎಲ್ಲರ ಜೊತೆ ಮಾತಾಡಿಸಿ ಆ ಇಶ್ಯೂನ ಸಾಲ್ವ್ ಮಾಡಿಕೊಂಡು ವರ್ಕ್ ಫ್ರಂಟ್ ಸಿಕ್ಕಿದೆ, ಈಗ ನಾವು ಮಾಡ್ತೀವಿ ಸರ್. ಬಟ್ ಅದು ಮಹಾಂತ್ ಭವನ್ ಬ್ಯಾಕ್ ಸೈಡ್ ಅದು ಹೈವೇಗೆ ಏನು ಸಂಬಂಧ ಇಲ್ಲ, ಅದನ್ನಾರು ಮಾಡ್ಬೇಕು. 6 months ಆಯ್ತು ಅದು ಹೊಸ ಪೈಪ್ಲೈನ್ ಕನೆಕ್ಷನ್ ಕೊಡ್ತೀನಿ 6 months ಹಾಗೆ ಮುಗಿಸ್ತಾ ಹೋಗ್ತದೆ. ಅದಾದರೂ ಕ್ಲಿಯರ್ ಮಾಡ್ಬೋದಲ್ಲ? ಅದನ್ನು ಕ್ಲಿಯರ್ ಮಾಡ್ತೀವಿ ಸರ್. ಈಗ ಸದ್ಯ ಇವರು ಮಾತಾಡಿದ್ರಲ್ಲ, ಎಸ್ ಅವ್ರು ಈಗ ಸರ್ದು ಇಶ್ಯೂ ನಾವು ಮೇನ್ ಏನಂದ್ರೆ ಅವ್ರ ಸೊಲ್ಯೂಷನ್ ಏನಂದ್ರೆ ನಮ್ದು ಹೊಸ ಪೈಪ್ಲೈನ್ ಬರ್ತಾ ಇದೆ. ಅದು ಬಸವನಕೊಳದಿಂದ ಟುವರ್ಡ್ಸ್ ಬಸವನಕುರ್ಚಿ ಹೋಗೋದು ಒಂದು ಲೈನ್ ಇದೆ ಸರ್. ಈಗ ಲೈನಲ್ಲಿ 2-3 ಗ್ಯಾಪ್ಸ್ ಇದಾವೆ ಸರ್, ಕ್ಲಿಯರ್ ವಾಟರ್ ಬಲ್ಕ್ ಲೈನ್. ಸರ್ ಆ ಕೊಡ್ತಾ ಕೊಡಿದ್ರಿ ನಮ್ಮ ಅಲಾರೋಡ್ದಿಂದ ಒಂದು ಪೈಪ್ಲೈನ್ ಬೇರೆ ಕೊಡ್ರಿ 30 ವರ್ಷ ಆಯ್ತು ಸರ್ ಪೈಪ್ಲೈನ್ ಆಗಿದ್ರೆ ಸರ್ ಅದು ಅಲ್ಲಿ ಒಂದು ಸ್ವಲ್ಪ STP ಅಲ್ಲಿ PUC ಹಿಂಗಾಗಿ ಸರ್ ಡೈಲಿ ಪ್ರತಿ ಒಂದು ಸಪ್ಲೈ ಲೀಕೇಜ್ ಆಗ್ತೈತೆ ಸರ್. 2 ದಿವಸ ಲೀಕೇಜ್ ಆಗೈತಿ ಮಾಡ್ತೀವಿ. ಇವ್ರ ಕಡೆ ಲೇಬರ್ ಇಲ್ಲ, 3 ಜನ ಲೇಬರ್ ಇದಾರೆ ಸರ್. ಸರ್ ಆ್ಯಕ್ಚುಲಿ ಅಲ್ಲಿ ಇದೆ ಹಲವಾರು ಕಂಪೋಸ್ಟ್ಲಿಂದ ಹಲವಾರು GLSR ಫಸ್ಟ್ ನೀರು ಹೋಗ್ತದೆ. ಹಲವಾರು GLSR ಇಂದ ಹಲವಾರು ದೇವರಾಜ್ ಕಾಲನಿ ಮತ್ತು ಬಸವನಕುರ್ಚಿ 3 ಮೇಜರ್ ಏರಿಯಾ ಕಂಪ್ಲೀಟ್ ಆಗ್ತದೆ ಸರ್. ನಮ್ಮ ಕಂಪೋಸ್ಟ್ಲಿಂದ GLSR ಹೋಗುವಂಥ ಪೈಪ್ಲೈನಲ್ಲಿ CI, PVC, HDP 3 ಪೈಪ್ಲೈನು ಮಿಕ್ಸ್ ಇದೆ ಸರ್. ಸೊ ಹಾಗಾಗಿ ಏನಾಗುತ್ತೆ, ನಾವು ಸಂಪೂರ್ಣ ಫುಲ್ ಡಿಸ್ಚಾರ್ಜಲ್ಲಿ ರನ್ ಮಾಡಿದ್ವಿ ಅಂದ್ರೂ ಬ್ರೇಕ್ ಆಗುತ್ತೆ ಸರ್. ಸೊ ಆ ಪೈಪ್ಲೈನ್ ನಮ್ಮ ಸ್ಕೋಪಲ್ಲಿನೂ ಪ್ರಪೋಸ್ನಲ್ಲಿ ರಿಟೈನ್ ಇಲ್ಲ ಸರ್. ನಮ್ಮ ಪ್ರಪೋಸ್ ಝೋನಲ್ಲಿ ಬಸವನಕೊಳ ಸೆಪರೇಟ್ ಲೈನ್ ಬರ್ತದೆ ಸರ್. ನಿಮ್ಮ ಸ್ಕೋಪ್ ಅಲ್ಲಿ ನಮ್ಮ ಕಾರ್ಪೊರೇಷನ್ ತಿಳಿಸಲ್ಲ. ಸ್ಕೋಪ್ ಇಲ್ಲ ಅಂತಂದ್ರೆ ಅವ್ರು ಹೇಳಿದ ನಂತರ ಪ್ರಪೋಸಲ್ ರೆಡಿ ಮಾಡಿ ಒಂದು ಫಾರ್ವರ್ಡಿಂಗ್ ಲೆಟರ್ ಫ್ರಮ್ ಮೇಡಮ್ 3 ವರ್ಷ ಸರ್ ಒಂದು ಮೀಟಿಂಗ್ ಕರೆದಿದ್ರು. ನಾವು ಸರ್ಗೂ ಎಕ್ಸ್ಪ್ಲೇನ್ ಫ್ರಮ್ ವೆರಿ ಲಾಂಗರ್ ಟೈಮ್ ನಾವು. ಎಸ್ ಮೇಡಮ್, ಅದರ ಬೇಸಿಸ್ ಮೇಲೆ ನಾವು ನೀವು ಕ್ಲಿಯರ್ ನಿಮಗೆ ಎಲ್ಲರಿಗೂ ಕ್ಲಿಯರ್ ಹೇಳಿದ್ದೀನಿ. ನಿಮ್ಮ ಸ್ಕೋಪ್ ಆಗಿ ಇರಲಿಲ್ಲ ಅಂತಂದ್ರೆ ಫಾರ್ವರ್ಡಿಂಗ್ ಲೆಟರ್ ಫ್ರಮ್ ಕಮಿಷನರ್ ಮೇಡಮ್ ಇಟ್ ವುಡ್ ಟೇಕ್, ಇಟ್ ಕ್ಯಾನ್ ಬಿ ಸೆಂಟ್ ಟು ಹೆಡ್ ಆಫೀಸ್ ಅಂಡ್ ಇಟ್ ಕ್ಯಾನ್ ಟೇಕ್ ಅಪ್ರೂವಲ್. ಎಸ್ ಮೇಡಮ್. ಮೇಡಮ್ ಇನ್ನೂವರೆಗೆ ಅವ್ರು ಎಸ್ಟಿಮೇಟ್ ಕೊಡಲಿ ಕೇಳಿರ್ಬೇಕಂದ್ರೆ ಎಸ್ಟಿಮೇಟ್ ನಾವು ಕೊಟ್ಟು we have asked for, ಯಾರಿಗೆ ಕೊಟ್ಟಿರಿ ಸರ್? it has been submitted in December only, December, January. ಇಲ್ಲ ಮೇಡಮ್, it has gone, I think consultant through ಏನೋ ಅದು ಸರ್ ಯಾವ ಡಿಸೆಂಬರ್? One 3 offices, DBOT, the consultant is here, TYDX is here, corporation is here, you all are here. Much time it takes. It should not take much time madam. ಅದು already we had assessed and we submitted sir. You remember the day one in the group I either see one search, second I see Shankar Patel search, and then one Kanbalgi. The pipeline it has to be changed, right? Yes, it is not out of Belga. Is it out of Belga? Then It is actually ಸರ್ ಮೇಡಮ್ ಅವ್ರು ಏನು ಹೇಳ್ತಾರೆ ರೆಡಿಮೇಡ್ ಉತ್ತರ ಕಡೆ ಹೋಗ್ತಾರೆ they are not going to listen to what you ನಮ್ಮ are saying. ಸ್ಕೋಪ್ದಾಗ ಇಲ್ಲ ಅಂತ ಹೇಳ್ತಾರೆ. If it is not in your scope, you have to forward it. No, here none of my corporates are going to listen. Just forward it. Why do you keep it with you? no, we have forwarded, we will reinitiate it once. But And what about that? Today only you have yeah, we can send it back. yes मैं रोड के नाउ साइन ಮಾಡಿ ನಾನು ಕಾಪಿ ಕೊಡು ಸರಿ ಮತ್ತೆ ಯಾವಾಗ ಆಗ್ತದೆ ಅಂತ ಹೇಳಿ estimate ready ಇದೆ madam. ಈ ಪ್ರಾಬ್ಲಮ್ ಸಾಲ್ವ್ ಯಾವಾಗ ಆಗ್ತದೆ ಅಂತ ಹೇಳಿ. ಹೆಡ್ ಆಫೀಸ್ ಇಂದ ಅಪ್ರೂವಲ್ ಮಾಡ್ಕೊಂಡು ನಿಂತು ಹೊಸ ಲೈನ್ ಹಾಕ್ಬೇಕಂದ್ರೆ ಹೆಡ್ ಆಫೀಸ್ ಇಂದ ಅಪ್ರೂವಲ್ ತಗೊಂಡು ಮಾಡ್ಬೇಕು. 2 ಕಿಲೋಮೀಟರ್ 2.5 ಕಿಲೋಮೀಟರ್ ಡ್ರೆಸ್ ಮಾಡ್ತಾರೆ ಹೊಸ ಲೈನ್ ಹಾಕಂತ ಬಟ್ ನಿಮ್ಗೆ ಭರೋಸೆ ಮೇಲೆ ಅವ್ರು ಒಂದು ತಾಸು ಒಂದು 15 days ಅಂತಂದ್ರೆ ನೆಕ್ಸ್ಟ್ ಕೌನ್ಸಿಲರ್ ನನ್ನ ಮುಖ ನೋಡಿ 15 days ಕೆಲಸ ಮೇಜರ್ You just see and you tell me. You ನೋಡ್ಲಾರ್ದೆ ಹೇಳಕ್ ಹೋಗ್ಬೇಡ. I don't trust. No. ಸರ್ ನಂಗೆ ಒಂದು ಸ್ವಲ್ಪ ಟೈಮ್ ಬೇಕು ಸರ್, ನಾ ಆಮೇಲೆ ಹೇಳ್ತೇನೆ ಎಕ್ಸಾಕ್ಟ್ಲಿ. ಯಾಕಂದ್ರೆ ಈಗ ನಾ ಹೇಳಿ ಮತ್ತೆ ಕೆಟ್ಟಿಲ್ಲ ಸರ್. ನೀವು ಗಾಳಿ ಸರ್ ಇದ್ದಾಗ ಇದಾಗೈತೆ ಗಾಳಿ सर इधर आ टाइम में 3 साल हुआ करके बोल रहे हैं, अभी कितना करते हैं? अभी 3 साल है, डेढ़ 1.5 साल है। खत्म हो सर मैं पटना बोले जी तुम्हारा घंटी का सर बोलो खत्म करो सर
ಯಾವಾಗ ಮಾಡೋರು ಅವ್ರಿಗೆ ಸರ್ ಎಸ್ಟಿಮೇಟ್ ಈಗ ಕಳಿಸ್ಕೊಟ್ಟು ಸರ್ ಹೆಡ್ ಆಫೀಸಿಗೆ ಕಳಿಸಿ ಸರ್ ಅವ್ರ ಅಪ್ರೂವಲ್ ತಗೊಂಡು ಇದು ಮಾಡ್ತೇವೆ ಸರ್ ಹೆಡ್ ಆಫೀಸ್ ಅಪ್ರೂವಲ್ ಇದೆ ಮೇಡಮ್ ಮತ್ತೊಂದು ನಾನು ಕೊಳವೆ ಬಾವಿದವ ಎಷ್ಟು ಸ್ವಲ್ಪ ಬೇಕಿತ್ತು ಎಲ್ಲ ಸ್ಟಾಕ್ ಆಗ್ಯಾವ್ರು ಹಂಗಾದಾರ ನಮ್ಮ ಸ್ಕೋಪ್ದಾಗ ಏನು ಹೇಳ್ತಾರೆ ಸ್ಟಾಕ್ ಆಗಿದ್ದು ಏನು ಮಾಡಿದ್ವಿ ಅವ್ನು ಬರೀ ಹೋಗಿ ನೋಡ್ತಾರೋ ಆ ಸ್ಟಾಕ್ ಆಗೈತೆ ಅಂತ ಹೇಳ್ತಾರೆ ಅದಕ್ಕೇನು ಸೊಲ್ಯೂಷನ್ ಇಲ್ರಿ ಎಷ್ಟು ತಾವು ಕೇಳಿರೋ ಸ್ಟಾಕ್ ಆಗಿದೆ ಎಷ್ಟು ತಾವು This is the major common complication. Whether it is in the scope वैसे तो एलएनटी को लेके सबके वार्ड में प्रॉब्लम्स है, जैसा कि वार्ड नंबर 1, 2, 3, 5 सिटी के अंदर भी प्रॉब्लम। अभी डिस्कशन मुझे लगता है कि शाम तक भी अगर हम डिस्कशन करेंगे तो वो खत्म नहीं होने वाला है। एलएनटी को लेके कोई भी खुश नहीं सर। मैं मेरे और मेरे जो अपोजिशन कारपोरेटर्स के हमारे जितने भी यहाँ हैं मैं बोल रहा हूँ। अब लक्ष्मी मैडम उनको पूछ रहे थे, वो कुछ क्वेश्चन नहीं कर रहे थे। मैं लास्ट टाइम में बोला था आपको कान को खुश करने का एक सुनाया था मैं। वैसे ही खास करके एलएनटी के ऊपर एक है सर। मैं रिक्वेस्ट करता हूँ आपको एलएनटी का नाम चेंज करके शटडाउन करके बोल के रखे तो बहुत अच्छा रहेगा। कब भी फोन करे तो शटडाउन लिखते सर। ओके सर, थैंक यू सर। एक दो गांव में मैडम बहुत फेंको रहते दो फेंको तो एक फेंको चालू करता है बात क्या बोल के मेरे बाप के पास इतना बड़ा खेत है कि मैं आज इधर से फसल डालते जाऊंगा तो ऑफिस आने तक फसल उड़ जाती। तो दूसरा फेंको क्या बोलता है मेरे पास इतना बड़ा बाम्बू है, इतना बाम्बू बड़ा लकड़ी एकदम इतना बड़ा बाम्बू है कि मैं तारा इधर से काटता हूँ इधर बढ़ाता हूँ, इधर से काटता हूँ इधर बढ़ाता हूँ। फिर बाद में अरे बाबा वो बाम्बू रखते हैं कहाँ के? नहीं मालूम तुम्हारे बाबा के खेत में रखते हो। तो यहाँ एलएनटी को कभी पूछे, धीरज सर को पूछे, सोलापुर को पूछे, चंद्रपुर, खाली घुमाने का ही काम चलता है। जैसा कि मैंने कहा कि चिराग नगर में कम से कम 1 साल से मैडम उधर काम चल रहा है। उधर एरिया कारपोरेटर को विजिट किया, मैं ही अपोजिशन लीडर मैं विजिट किया, एमएलए साहब विजिट किए, मैडम आप विजिट किए। आप विजिट करने के बाद में मेरे हिसाब से 3 महीना हो गया तो तब क्या बात हुआ था सर? जैसा आप बोले तो 8 दिनों से मान पड़ता हुआ क्या सर? चिराग नगर का काम 1 साल से पाइपलाइन का काम चल रहा है, 1 साल से 1.5 साल से खुदाई चल रहा है, पाइप आ रहा है। मेरे को नहीं समझ रहा कि पाइप कहाँ से आ रहा है, किधर से आ रहा है। उसके लिए कम से कम 3 महीने गया, खोदे 1 महीना। अब कनेक्शन 1 साल हो गया पाइप डाल के, अब वो कनेक्शन के लिए 1 साल जाएगा। जैसा हमारे सर बोले कि उनका पीरियड ही बचाए करके बोले वो 1.5 साल बोल रहे हो 1 साल। तो मेरा भी रिक्वेस्ट है कि कम से कम हमारे पीरियड के अंदर वो काम करके दे। तो है 1.5 साल आपके पास, अगर 1.5 साल में करके दे तो बहुत अच्छा रहेगा। थैंक यू। ऑनरेबल मेयर सर, मेयर मैडम, कमिश्नर मैडम, मेरे एरिया में 3 महीने से काम चल रहा है 24/7। काम तो चल रहा है, बहुत अच्छी तरह से चल रहा है। एक देखे तो इनसफिशिएंट लेबर्स हैं इनके पास, और पानी तो रमजान के महीने में मैडम, फास्टिंग के महीने में इतना प्रॉब्लम हुआ, लोगों को नीचे से 3रे माले पर पानी लेके जाना था, नीचे से 3रे माले पर। वो भी टैंकर आए, कभी धूप में आ रही थी, कभी शाम में आ रही थी, और इतना समर सीजन, इतनी धूप, कड़कती धूप में भी 1-2 जने चक्कर आके भी पड़ गए उसमें। ऐसा प्रॉब्लम चल रहा है मैडम। इनके पास नहीं सफिशिएंट लेबर्स नहीं है। जब भी एक जगह खुदाई होती है, जब भी एक जगह कनेक्शन दिया जाता है, अगर कहाँ भी इमरजेंसी लीकेज है तो वो खुदाई वहीं पे रुक जाती है, और वो लेबर्स है नहीं उधर जाके दूसरी जगह काम करते हैं। अभी अहमदनगर RS नंबर 999 एक एरिया है मैडम, वीरभद्र नगर 3rd क्रॉस में, वहाँ पे गंदा पानी 1 महीने से चालू है मैडम। पानी छोड़ा जाता है 7:30 बजे मैडम, रात के 11 साढ़े 11 बजे पानी आ जाता है।
पाक आता है, जब छोड़ते हैं तो गंदा पानी ऐसा आता है मैडम, पूरा गटर का पानी, पूरा गटर का पानी। और जब साफ पानी आता है तो वो पानी अगर हम हाथ में लेके उसकी स्मेलिंग करेंगे तो बदबूदार पानी। फिर सुबह 5 बजे है नहीं, फिर छोड़ा जाता है पानी। सुबह 5 बजे से लेकर 7:30 बजे तब थोड़ा पानी पाक आता है, तब लोग पानी भर ले रहे हैं। तो यो 1 महीने से कंटिन्यूसली यही चालू है। 5-6 घंटे जो पानी है ना वे वेस्टेज जा रहा है मैडम, गटर में जा रहा है पानी। बिल्कुल लोग रहने चालू करते हैं पंप सेट और गटर में छोड़ रहे हैं, क्योंकि पानी साफ आ रहा ही है। मैं बोल रही हूँ कि एल&टी को 1 महीना लगता है एक गंदा पानी कहाँ पे से आ रहा है, कहाँ पे फाइंड आउट करने के लिए 1 महीना लगता है मैडम। और ऐसा वार्ड है मैडम, बीच में नाला है, नाले के उस पार है ना गंदा पानी आ रहा है, इस पार पाक पानी आ रहा है। तो ऐसा सिचुएशन हुआ है मैडम, आए दिन है नहीं, लोग कोई ना कोई बीमार होते जा रहा है, और खासकर बच्चे लोग, जिनके पास सफिशिएंट लेबर जो ऑफिसर्स है ऑन द वे, फोन कैरेक्टर आ रहे मैडम, टैंकर्स भेज रहे, ये सब चल रहा है, मगर इनके पास सफिशिएंट लेबर्स नहीं है। मैडम आंसर मिला? वो मेरा भी आंसर नहीं मिला। चिराग नगर में और ज्योति मैडम का वार्ड नंबर चिराग ಮೇಡಮ್ ಕಂಟಾಮಿನೇಷನ್ ಆಗೋ ಪ್ರತಿ ಮನೆ ಗಡ್ಡಲ್ಲಿಂದ ದಾಟಿನೇ ಹೋಗಿದೆ. ಈಗ ನಾವು ಆಗ ಶಿಫ್ಟ್ ಮಾಡೋದು ಹೊಸ ಪೈಪ್ಲೈನ್ ಹಾಕಿನೇ ಶಿಫ್ಟ್ ಮಾಡ್ತಾ ಇದ್ವಿ, ಎಕ್ಸಿಸ್ಟಿಂಗ್ ಲೈನ್ ಅಲ್ಲಿ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗಿದೆ. ಸೊ ನಾವು ಏನ್ ಮಾಡಿದ್ವಿ, ಪೈಪ್ಲೈನ್ ಕ್ಲೋಸ್ ಮಾಡಿ ಟ್ಯಾಂಕರ್ಸ್ ಪ್ರೊವೈಡ್ ಮಾಡಿದ್ವಿ। इतना टाइम हो गया बोला तुमको नहीं सर, तब तक पानी वैसे पीने का गंदा पानी नहीं ಟ್ಯಾಂಕರ್ಸ್ ಕೊಡ್ತಾ ಇದ್ವಿ, ಟ್ಯಾಂಕರ್ಸ್ ಕೊಡ್ತಾರೆ, ಇದು ಸಫಿಷಿಯಂಟ್ ಆಗಂಗಿಲ್ಲ। 3 ಫ್ಲೋರ್ಗೆ ಹೆಂಗ್ ತಗೋಬೇಕು ಹೋಗಬೇಕು ನೋಡ್ರಿ मैडम। वो बोलते हैं कारपोरेटर तुम आओ, खड़ा भर के ऊपर लेके आओ बोलते हैं। अब वो जो लाइनमैन है ना मैडम, एक दिन भी शटडाउन हो दे उसका है निगेबान पकड़ते हैं लोग। पानी क्यों नहीं छोड़ा बे? वो गली को छोड़ा, यो गली को क्यों नहीं छोड़ा? मारने जाते मैडम, कितना ना उधर बिल भरे हम, ड्यू हुआ तो उसका इंटरेस्ट भरते हैं, और पानी छोड़ने को क्या हुआ है ऐसे पूछते हैं मैडम। एकदम रफ, एकदम ऐसा कि झगड़ा हो जाएगा, कहाँ उसका हाथ टूटेगा, क्या पाँव टूटेगा। एक इंजीनियर नहीं मैडम मेरे वार्ड को, सुपरवाइजर अटेंड करना नहीं तो वो लाइनमैन अटेंड करना। लाइनमैन कंटिन्यूसली है नहीं, वो पब्लिक को कन्विंस करना नहीं, टैप वाटर गंदा आया तो मैं बॉडी का पानी छोड़ता हूँ और टैंकर से आप भरे भर लो। ನೋಡಿ ಇದೇ ತರ ಆಗ್ಬಾರ್ದು, ಯಾಕಂದ್ರೆ ಈಗ ಪ್ರತಿ ಸಲ ಟ್ಯಾಂಕರ್ ಎಷ್ಟಂತ ಮಾಡೋದು ದಿನ ಮಾಡ್ಬೇಕು ನೀವು, ಮತ್ತು ಪ್ರತಿ ಮನೆಗೆ ಈ ತರ ಸಪ್ಲೈ ಮಾಡಿದ್ರೆ ಒಮ್ಮೆ ಕೂಡ ಟ್ಯಾಂಕರ್ ಎಷ್ಟು ಅದೇ ಇವ್ರ ಪಾಲಿಗೆನ ಪ್ರತಿ ಒಂದು 2 ಟ್ಯಾಂಕರ್ ಕಂಟಿನ್ಯೂ ಮಾಡ್ಬೇಕು ಏನಿದಿರಲ್ಲ, ಅದೇನ್ ಪ್ರಾಬ್ಲಮ್ ಇದೆ। ಈಗ ಯಾಕಂದ್ರೆ ಇಂಥ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀವಿ, 3 ಡೇಸ್ ಅಲ್ಲಿ ಕ್ರಾಸ್ ಕಂಪ್ಲೀಟ್ ಆಗುತ್ತೆ। ಅದು ನೋಡಿ ಎಷ್ಟು ಬೇಗ ಮುಗಿಸ್ತಿರಲ್ಲ ಅಷ್ಟು ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ। ಮತ್ತು ನೀವೇನ ಹೊಸ ಲೈನ್ ಕಂಟಿನ್ಯೂ ಮಾಡಕ್ಕೆ ಅನ್ನತ್ರಿ, ಅದಕ್ಕೆ ಕನೆಕ್ಟ್ ಮಾಡಿ ಅವ್ರಿಗೆ ನೋಡಕ್ ಅನುಕೂಲ ಭಾಳ ಚಲೋ ಆಗ್ಬಿಡ್ತೈತಿ। ಅದು ಪಾಸ್ ಮಾಡ್ಬಿಟ್ರಿ, ವೇಟ್ ಮಾಡ್ಬಿಡ್ರಿ, ಯಾಕಂದ್ರೆ ನೀವು ಇದನ್ನ ಹೊಸ ಲೈನ್ ಮಾಡಕ್ ಹೋಗಂಗಿಲ್ಲ, ಯಾಕಂದ್ರೆ ಈಗ ಆಲ್ರೆಡಿ ನೀವು ಹೊಸ ಲೈನ್ ಹಾಕತ್ರಿ, ಅದಕ್ಕೆ ಹಳೆಯದೇ ನೀವು ರಿಪೇರಿ ಮಾಡಕ್ ಹೋಗಂಗಿಲ್ಲ। ಹಿಂಗಾಗಿ ನೀವು ಹೊಸದನ್ನ ಮಾಡಿ ಅವ್ರಿಗೆ ಲೇಬರ್ ನೋಡ್ರಿ, ಲೇಬರ್ ಶಾರ್ಟೇಜ್ ಇದ್ರೆ ಅವ್ರಿಗೆ ಹೇಳ್ಬಿಡ್ರಿ ಎಷ್ಟು ದಿವಸ ಒಳಗೆ ಮಾಡ್ತೀರಿ, ಕರೆಕ್ಟ್ ಅಷ್ಟು ದಿವಸ ಒಳಗೆ ಮಾಡಿ ಮುಗಿಸ್ಬಿಡ್ರಿ ನೀವು। ಮತ್ತು ಮತ್ತೊಂದು ಈಗ ಹೆಂಗೆ ಕಾಣತೈತ್ರಿ ನನಗೆ, ನೀವು ಎಲ್ಲಾ ಕಡೆ ಥೋಡೆ ಮಾಡೋಕ್ಕಿಂತ ಒಂದು ಏರಿಯಾ ಕಂಪ್ಲೀಟ್ ಮಾಡ್ಕೊಂಡು ಬಂದ್ರೆ ಭಾಳ ಅನುಕೂಲ ಆಗ್ತದೆ। ಇಲ್ಲೇ ಅರ್ಧ ಅಲ್ಲೇ ಅರ್ಧ ಬಿಟ್ಟು ಹಿಂಗ ಹಾಗಾಗ್ಬಾರ್ದು। ಒಂದು ಏರಿಯಾ ಕಂಪ್ಲೀಟ್ ಮಾಡ್ಕೊಂಡು ಹೋದ್ರೆ ಏನಾಗ್ತೈತಿ, ಇದ್ದಿದ್ದು ಉಳಿದಿದ್ದು ಏನು ಸಮಸ್ಯೆಗಳು ಅದಾವಲ್ಲ ಅದ್ರ ಬಗ್ಗೆ ಅಷ್ಟು ಬರ್ತಾ ಇಲ್ಲ, ರೋಡ್ಗಳು ಇನ್ನೂ ಇದೆ। ಈಗ ಕೆಲವು ಟೈಮ್ ರೋಡ್ ಏನ್ ಮಾಡೋದೇ ಇಲ್ಲ, ಬಂದ್ ಕನೆಕ್ಷನ್ ಆಗಿಲ್ಲ ಅಂತ ಎಲ್ಲರೂ ಹಂಗ ಬೇಟಿದ್ದಾರೆ, ಅದು ಕೂಡ ನೀವು ನೋಡ್ರಿ। ಈಗ ಅವ್ರದ್ದು ಏನ ಹೇಳತ್ತಲ್ಲ ಅದ ನೋಡ್ರಿ, ಅದರಿಂದ ಈಗ ನೀವು ಹೇಳಿರಿ ಅದ್ ನೀವು ಕುಡಿಬಾರ್ರಿ ಎಲ್ಲ ಹೇಳಿರಿ,
ಆದ್ರೂ ಕೂಡ ಯಾರ ಯೋಜನೆ ತಪ್ಪಲೆ ಕುಡಿದ್ರ ಅದ್ರ ಏನೋ ಸಮಸ್ಯೆ ಆದ್ರೆ ಮತ್ತೆ ನಿಮ್ಮೇಲೆ ಬರುದಿಲ್ಲ ಇಂಥ ಹೊರಗಡೆ ಆದ್ರೂ ಕೂಡ ಅದ್ ಬಗೆಹರಿಸಿದ್ರೆ ನಮ್ಗೆ ಅನುಕೂಲ ಆಗ್ತದೆ. ಅದ್ರ ನೋಡ್ರಿ ಅವ್ರದ್ದು ಏನು ಸಮಸ್ಯೆ ಸರ್ ನಾವು ಅಡ್ವೈಸ್ ಕೊಟ್ಟಿರ್ತಾರೇ ನಾವು ಝೋನ್ ವೈಸ್ 1 by 1 ಏರಿಯಾ ಮಾಡ್ಕೊಂಡು ಹೋಗ್ತೀವಿ ಸರ್. ಒಂದೊಂದು ಏರಿಯಾ ಫೋಕಸ್ ಮೇಡಮ್ ಏರಿಯಾ ಅಂದ್ರೆ ಮೇಡಮ್ ಏರಿಯಾ ಫೋಕಸ್ ಇರ್ತದೆ. ಫುಲ್ ಕೋರ್ಸ್ ಅಂತ ಕಂಪ್ಲೀಟ್ ಮಾಡಿ. Sir, what you are saying it's okay, but when there is an emergency, when there is a lot of contamination water which is flowing in the pipes, you have to take immediately action over there. पहले ऐसा नहीं होता था, कारपोरेशन जब हैंड ओवर करता कि जब नहीं होता था, अभी क्यों हो रहा है? पानी का बिल लेते हैं सर, इनका ड्यूज अगर बिल टाइप को नहीं भरा तो इंटरेस्ट भी चार्ज होता है क्या? सेफ रहते हैं सर. वार्ड कारपोरेटर विल बी रिस्पॉन्सिबल, ईच एंड एवरीथिंग दे मस्ट आंसर. सभी लोग आके वार्ड कारपोरेटर को पकड़ते, पानी नहीं आया मैडम, पानी कब आएगा? गंदा पानी आ रहा, आप काम नहीं कर रहे, आपको निवडकल आया किस लिए? आप पानी नहीं दे सकते. पहले ऐसा नहीं होता था. एक लीकेज सॉर्ट आउट करने के लिए 8 दिन लगाते हैं. पहले ऐसा नहीं होता था. पहले हम कारपोरेटर भी नहीं थे मगर पानी तो साफ आता था. अब कारपोरेटर हो क्या आप पहले पानी हमें गंदा पानी दे रहे हैं. पूज्य महापौर सर, तसेच डेप्युटी मॅडम आणि कमिशनर मॅडम ಎಲ್ಲರಿಗೂ ನಮಸ್ಕಾರ. ನನ್ನ ವಾರ್ಡ್ ಸಮಸ್ಯೆ ಅಂದ್ರ ನನ್ನ 28 ವಾರ್ಡ್ ಒಳಗ 50 ನಂಬರ್ ವಾರ್ಡ್ ಬಹಳ ದೊಡ್ಡ ವಾರ್ಡ್ ಇದೆ. 2 ವಾರ್ಡ್ ಕೂಡ 1 ವಾರ್ಡ್ ಇದೆ. ನನ್ನ ವಾರ್ಡ್ ಒಳಗ 30 ಬೋರ್ ನಾವು ಹೊಡೆದೇವೆ. MLSR ಫಂಡ್ ಒಳಗ ನಾವು 30 ಹೊಸ ಬೋರ್ ಹೊಡೆದೇವಿ. ಅದ್ರ ಒಳಗ ಹ್ಯಾಂಗ ಆಗತೈತಿ, LNT ಈಗ ನೆಮ್ಮದಿ ಕೇಂದ್ರ ಅವರು ಹೊಡಿತಾರ ಬೋರ್. नेमरी केंद्र सर त्यांनी बोर मारतात निर्मिती केंद्राने. मग त्याच्यानंतर कॉर्पोरेशनला हँड ओव्हर व्हायला पाहिजे म्हणतात. कॉर्पोरेशन थ्रू LNT वर हँड ओव्हर पाहिजे म्हणतात. आता हे प्रोसिजर घ्यायला किती वर्ष लागणार? 2 वर्षाला. आमचे 3 वर्ष बोर मारलेले आहेत, अजूनपर्यंत हँड ओव्हर नाही, ते रिपेअरीच होईना. आता माझ्या वर्गामध्ये जवळजवळ 10 बोर बंद पडले. या 10 बोरला आता पाणी नसल्यामुळे लोकांना किती समस्या व्हायला हे कोण विचारले आम्हाला? आम्ही ऑफिसरना विचारणार, ऑफिसरने एका दुसऱ्या ऑफिसरवर सांगतात, दुसरे ऑफिसर तिसऱ्या ऑफिसरवर सांगत जातात. हे असं जर होत राहिलं नाही तर यांना होत नाही तर सांगा, आम्ही पुढे घेतो, सगळे फाईल रेडी करतो आणि हँडओव्हर करतो यांच्याकडे. का म्हणजे आता बोरचं रिपेअरिंग असलं, एका बोरवर 2 गल्ल्या नेमलेल्या असतात, ते दोन्ही गल्ल्या जर आज उपाशीच पडलेत पाण्याने आणि इथं बघितलं तर टँकरची कमतरता म्हणतात. खरं मी धन्यवाद सांगतो LNT वाल्यांना की जेव्हा नाही सगळेजण कंप्लेंट्स देतात, खरं मी पण कंप्लेंट देऊन त्यांना धन्यवाद सांगायला की जेव्हा मला टँकर पाहिजे त्यांनी टँकर अलॉटमेंट केलेलं आहे, व्यवस्थित पोहोचवलेलं आहे. आणि जेव्हा बोर बंद पडले तेव्हा त्यांनी आलेच रिपेअरिंग करायला माझ्या एका फोनवर. खरं मला काय झालेलं आहे, नवीन एकच मिनिट बोलायला द्या की, नवीन बोर आहे की नाही ते हँडओव्हर झाले नसल्यामुळे मला मोठा समस्या झालेला आहे. ते लवकरात लवकर हँडओव्हर करा तुम्ही. ಹ್ಯಾಂಡ್ ಕरून ಕಾರ್ಪೊರೇಷನ್ ಥ್ರೂ LNT ಅವ್ರು ತಗೋರಿ. ಯಾಕಂದ್ರೆ ಹೊಸ ಬೋರ್ ರಿಪೇರಿ ಮಾಡ್ಬೇಕಂದ್ರೆ 10-20 ದಿವಸ ಬೇಕಂತ ಹೇಳ್ತಾರೆ ಅವರು. ಅಷ್ಟು ನಮ್ ಕಡೆ ಟೈಮ್ ಇಲ್ಲ. ಏನು ಮಾಡಕತ್ತೇನ್ ಸರ, ಎಲ್ಲಾರು ನೀವು ಬಯಾಕ ಕರ್ತೀರಿ, ಅವ್ರು ಬಯಾಕ ನಾವು ಕರ್ತೀವಿ. ಆದ್ರೆ ಇಲ್ಲ ಬೈದೇನಿ, ಫಸ್ಟ್ ಏನ್ ಬೈದೀನಿ ನೀವು ಕೇಳಿ. ಅಲ್ಲಿ ಹ್ಯಾಂಡ್ ಓವರ್ महापौर सर, महापौर सर, महापौर सर, ಹಾಗೂ ಸನ್ಮಾನ್ಯ ಕಮಿಷನರ್ ಮೇಡಮ್ ಅವರೇ, ಸೇಮ್ ರಿಲೇಟೆಡ್ ಕಂಪ್ಲೇಂಟ್ ನಂದು ಇದೆ. ಕೆಲವೊಂದು ಏರಿಯಾಗಳಲ್ಲಿ ಬೋರ್ಗಳು ಪಂಪ್ ಇದ್ದಾವೆ, ಅವನ್ನ ಹ್ಯಾಂಡ್ ಪಂಪ್ ಬೋರ್ ಇದ್ದದನ್ನ ಪವರ್ ಪಂಪ್ ಆಗಿ ಕನ್ವರ್ಟ್ ಮಾಡುವಂತ ಪೊಸಿಷನ್ ನಾವು ಏನಾದ್ರು ಪ್ರಶ್ನೆ ಕೇಳಿದ್ರೆ ನಮ್ಮ ಹತ್ರ ಹ್ಯಾಂಡ್ ಓವರ್ ಇಲ್ಲ, ನಾವು ಮಾಡಕ್ ಬರಂಗಿಲ್ಲ ಅಂತ ಕ್ಲಿಯರ್ ಹೇಳ್ತಾರೆ. ಜನ ಮತ್ತೆ ಪ್ರೆಷರೈಸ್ ತುಂಬಾ ಮಾಡ್ತಾರೆ, ನಮ್ಮನ್ನ ನೀವು ಪ್ಲೀಸ್ ಮಾಡ್ಕೊಡ್ರಿ, ನಮ್ಗೆ ಬಹಳ ಅನುಕೂಲ ಆಗ್ತದ ಅಂತ ಹೇಳಿ. ಖರೆ ಈಗ ಯಾವ್ದೋ ಉತ್ತರ ದಿಕ್ಕಿನಾಗಂತೂ ಅದು ಒಂದು ಕಂಪ್ಲೇಂಟ್ ಜೊತೆ ರೆಸ್ಟೋರೇಷನ್ ನ ಮೇನ್ ಪ್ರಾಬ್ಲಮ್ ಐತಿ.
ಮೇಡಮ್ ನೀವು ಒಂದ್ಸಲ ನಮ್ ವಾರ್ಡ್ ವಿಸಿಟ್ ಮಾಡಿದ್ರಿ ಅಂದ್ರ ಸಚಿವರ ಮನಿ ಮುಂದಂತೂ 3 ದಿನದೊಳಗ ರೆಸ್ಟೋರೇಷನ್ ಆಗೈತಿ. ಅದು ಬಿಟ್ಟು ಬ್ಯಾರೆ ಕಡೆ ನೀವು ಏನೇ ನೀವು ನೋಡಿದ್ರ ಅಂದ್ರೆ ರೆಸ್ಟೋರೇಷನ್ ಅಜ್ಜಿಪ್ಪ ಆಗ್ತಿಲ್ಲ. ಇದು ನನ್ನ ಮೇನ್ ಇಶ್ಯೂ ಐತ್ರಿ. ಮತ್ ಸೋಲಾಪುರ ಸರ್ ಅಂತೂ ನಾನು ಖಾಯಂ ಕಂಪ್ಲೇಂಟ್ ಕೊಟ್ಕೊಂತ ಇದ್ದೇನೆ ಅವ್ರಿಗೆ. ಲಾಸ್ಟ್ ನವೆಂಬರ್ ಒಳಗೆ ಅಟೆಂಡ್ ಆಗ್ಯಾರ ಅವ್ರು. ಅದ್ರ ಮೇಲೆ ರಿಜಿಸ್ಟ್ರೇಷನ್ ಒಂದು ಕಲ್ಲು ಆಗ್ಯಾಡಿಲ್ಲ. ಹೀಗಾಗಿ ಈ ಮುಖಾಂತರ ನಾವು ಅವ್ರಿಗೆ ಕಂಪ್ಲೇಂಟ್ ಫಾರ್ವರ್ಡ್ ಮಾಡ್ಬೇಕಂತ ಮಾಡ್ತೀನಿ. ಇಷ್ಟ. चौदा नंबर वार्ड मध्ये सेम आता 13 नंबर मध्ये जो प्रॉब्लेम आहे कंटॅमिनेशन वॉटरचा त्यांनी वर्ष झालं सॉल्व्ह करायला आणि सॉल्व्ह करून नवीन पाईप भेटलेल्या त्या नळाला पाणीच नाही. त्याच्यानंतर आहे की नाही आता हे कंटॅमिनेशन 4 महिने झाले त्यांच्या पाठ लागलोय तसंच पाणी प्यायलेत लोक. त्याचं सोल्युशन काय आणि त्याच्यानंतर यांच्या टायमिंग नाही 5 दिवसांत 6 दिवसांत म्हणतात त्यांनी कमीत कमी 10 दिवसांत पाणी येतंय. पाणी आले प्रत्येक वेळेला जेव्हा पाणी येते की नाही कुठं लाईट गेली पाईप फुटले तिथं लेवल नाही हेच त्यांचं रिझन असतंय. दुसरं आमची एक आमच्या वार्डातून आहे की नाही विधानसभेला पाणी गेलंय त्याच्या डिपेंडवर याने जेव्हा विधानसभा हे चालू होते की नाही तेव्हा 2 महिने आमच्या वार्डाला पाणीच मिळत नाही. त्याच्यापेक्षा याच्या आधी आमचं वॉटर सप्लाय होतं ते वॉटर सप्लाय पहिलेच कंटिन्यू केलेलं आमच्या वार्डाला तर बरं होईल LNT आम्हाला नको आहे. आता 2 बोरवेल आहे की नाही 1 वर्ष झालं कंप्लेंट 1 वर्ष रिपेअर होणार. ಬೋರ್ ಸಂಬಂಧಪಟ್ಟಿದ್ದು ಯಾರು ನೋಡ್ರಿ ಈಗ ಸಾರಿಕಾ ಪಾಟೀಲ್ ಅವ್ರದ್ದು ಒಂದು ಕಂಪ್ಲೇಂಟ್ ಇತ್ತು ಇವ್ರದ್ದು ಒಂದು ಕಂಪ್ಲೇಂಟ್ ಇತ್ತು ಎಲ್ಲರದ್ದು ಒಂದು ಕಂಪ್ಲೇಂಟ್ ಅಂದ್ರೆ ಏನ बोर ಎಲ್ಲ बोरचं मोबाईल वरती कुणाकुणाचे बोर येतात एक काम करा म्हणजे एकाच वेळी केव्हा करतात ते सांगू दे मग तुम्ही सगळे बोर कुठले कुठले आहेत ते तुमच्या भागामधले बोर विथ लोकेशन काय तुम्ही लिस्ट करून द्या. साहेब यांनी सांगितले 783 बोर यांच्या ह्याच्यात आहेत त्याच्याविषयी किती चालू आहेत आणि किती बंद आहेत त्यांना विचारा पाहिजे. तेच सांगालोय आमच्या वाड्यात 10 असेल तर त्याच्याविषयी 6 बंदच आहेत. मी आता यांना काय सांगालोय की बोर बोर बद्दलच लास्ट टाइमला पण जवळजवळ 1 महिन्याचा त्यांना किती सांगा तुम्ही आज म्हणून म्हणतात साहेब तुझे महापौर साहेब यांनी आज इथं किती मी सांगा पालत्या ढगावर यांचं पाणी उद्या इथं हो म्हणतात उद्या की नाही यांना आज शिवायला पाहिजे इथं ते मॅडम आता कंटॅमिनेशन उद्या ते सगळं ढगाण असतंय तुझी महापौर साहेब संपूया ना बोरच्या बद्दल त्यांचं कंडिशन आहे बघा ते काय अडचण आहे सांगायला ते तिथं पण तेच तसंच जर प्रॉब्लेम असेल म्हणजे ते पहिला सॉल्व्ह करूया. का सांगतो तुम्हाला त्या भागातलं जे पाणी मग जे जाते की ते वेस्ट जाते. आता सारिका पाटलांच्या वॉर्डमध्ये पण एक ठिकाणी त्यांनी 1.5 तास सगळं पाणी वेस्ट करतात म्हणजे आता 1.5 तास पाणी ते वेस्ट करून नंतर 1.5 तासानंतर ते पाणी जेव्हा बाहेर चालू होतात 1.5 तास गेलं पाणी वायाच अर्धा तास 2 तासाचं हे असतंय अर्धा तासात पाणी कसं भरणं असेल ते झालं आणि ते पाणी वाया जाते ते वापरलंच ते पाणी ते पुढचं पाणी आम्ही भरतोय बरोबर आहे पण ते भरलेलं सुद्धा त्याच पैप येते नाही का ते दुसऱ्या पैप येते त्याच पैप येते मग त्या लहान राहणारच किती ಅದ ಈಗ ಹೊಸ ಪೈಪ್ ಲೈನ್ ಮಾಡಂಗಿಲ್ಲ ಈಗ ಒಂದು ಕೆಲವು ಜನ ಹೇಳ್ತಾರೆ 1.5 ತಾಸು 2 ತಾಸಲ್ಲಿ ಆ ನಂತರ ಚಲೋ ನೀರು ಬರ್ತೈತಿ ಅಂತ ಹೇಳ್ತಾರೆ. ಆ ಬೇರೆ ಪೈಪ್ ಬರಂಗಿಲ್ಲ ಅದೇ ಪೈಪ್ ಬರ್ತೈತಿ ಆ ಪೈಪ್ ಒಳಗೆ ನೀರು ಉಳಿತೈತಿ ಹೆಚ್ಚು ಕಡಿಮೆ ಅದರಿಂದ ಸಮಸ್ಯೆ ಆಗ್ಬೋದು. ಹಿಂಗಾಗಿ ಏನೂ ಅದ ನೀರು ಸಮಸ್ಯೆ ಅಂದ್ರೆ ಕಂಟಮಿನೇಷನ್ ಇದಿರಲ್ಲ ಅದ ಯಾವುದೂ ಪರಿಸ್ಥಿತಿ ಆಗ್ಬಾರ್ದು. ಅದರಿಂದ ಲಾಸ್ ನೀರು ಕೂಡ ಆಗಂಗಿಲ್ಲ ಮತ್ತು ಜನರಿಗೆ ಕೂಡ ಸಮಸ್ಯೆ ಆಗಂಗಿಲ್ಲ ಆ ತರ ನೋಡ್ಕೊಳ್ರಿ. आणि साहेब एक वेगळ्या नदीला यांनी 24 तासाचं जे स्वप्न दाखवले ते कधी पूर्ण होणार स्वप्न मोठं दाखवलं 24 तासात येणार पाणी 24 तासात येणार तुझे महापौर साहेब मगाशी सारिका मॅडम जे सांगितलेले की बोर्डच्या बद्दल की मागच्या वेळेला पण मीटिंग मध्ये चर्चा झाली होती की कॉर्पोरेशन अजून हँडओव्हर झालेलं नाही आहे. कॉर्पोरेशनला मी सातत्याने प्रयत्न केल्यानंतर सर त्यांनी काय सांगितले की
आम्ही एस्टिमेट करायला सांगितलेलं आहे. एस्टिमेट करायला सांगितलेलं आहे तेव्हापासून आज महिना झालेला अजून तरी एस्टिमेटच करावे. पाण्याची इतकी समस्या असताना बेळगावमध्ये एस्टिमेट करायला जर महिन्याच्या वेळ लागत असेल तर रिपेअरिंग केव्हा होणार? त्याच्याकडे पहिला खुलासा त्यांनी करावा, त्याच्यानंतर पुढचा प्रश्न मी विचार. जाधव काय म्हणले की काही सांगितलं त्याचं एस्टिमेट पाहिलंय आणि ते होणार म्हणून त्याचा महिना झाला म्हणून एक कंप्लेंट आहे. तर मग असं जर असेल तर ते केव्हा होणार असं त्यांनी विचारायचं. त्यांना कोण आन्सरेबल आहे, कोण काय केलंय काय बघा. ಸಚಿನ್ ಸರ್ ನಿಮ್ಗೂ ಒಳ್ಳೆ ನಾವು ಫೋನ್ ಹಚ್ಚಿದ್ವಿ, ನೀವು ಹೇಳಿದ್ರೆ ನಾವು ಮಾಡ್ಕೊಡ್ತೀನಿ ಅಷ್ಟೇ ಹೊಡಿದೆ. ಅದೇ ಎಲ್ಲಿ ಹಂಗೆ ಹೇಳ್ತೀರಿ ನೀವು ಸರ್, ಮತ್ತೆ ಯಾವಾಗ ಮಾಡ್ಕೊಡ್ತಾರೆ? ಇನ್ನೊಂದ್ 2 ತಿಂಗಳ ಬಿಟ್ಟು ಮಳೆ ಚಾಲೋದಿಲ್ಲ ಸರ್. ನಮಸ್ತೆ ಸರ್. ಸರ್ ಬೋರ್ ಕಮಿಟಿ ಮೀಟಿಂಗ್ ಅಲ್ಲಿ ಒಂದು ಎಕ್ಸಿಸ್ಟಿಂಗ್ ಬೋರ್ವೆಲ್ಸ್ ಏನ್ ರಿಪೇರಿ ಆಗ್ತದ ಸರ್, ಅದ್ರದ್ದು ಯೂನಿಟ್ ರೇಟ್ಗೆ ಎಸ್ಟಿಮೇಷನ್ ಮಾಡಿದ್ವಿ ಸರ್. ಅದ್ರದ್ದು ಆನ್ಯುವಲ್ ಮೇಂಟೆನೆನ್ಸ್ ಟೆಂಡರ್ ಕರೆದ್ರೆ ನಾವು ಪ್ರತಿ ಎಲ್ಲಿಂದ ಕಂಪ್ಲೇಂಟ್ ಬರುತ್ತೆ ಅಟೆಂಡ್ ಮಾಡ್ಕೊಂಡು ಹೋಗ್ಬೋದು ಸರ್. ನೆಕ್ಸ್ಟ್ ಇಯರ್ अप्रूव्हल तोंडे आता जे सध्याची परिस्थिती तूर्त परिस्थिती ज्याला म्हणतो आम्ही, त्याच्यामुळे बघा तुम्ही कुठले बोर आता सारखी कपडे सगळं हँडओव्हर झाले म्हणून तसेच पेंडिंग आहे. त्याला काही जणांना अजून रिपेअरी मेंटेनन्स त्याचं होईना. हे प्रत्येक नगरसेवकाला आम्ही सांगूया की तुमचे कुठले बोर बंद आहेत. कारण का आता बघा पाणी जर आमच्याकडे कमी पडत असेल आणि ते आम्ही जर त्यांना सप्लाय देत नसेल तर मग आम्ही पुढे आमच्याच नळावर जे काय आता एनएपीकडून आम्ही सप्लाय व्हायला त्याच्यावर बर्डन पडायचं होतं. ते पाणी जास्त मग कंझ्युम होतात. मग त्यापेक्षा आम्ही हे पण आणि ते पण देत गेलो तर आम्ही शेवटपर्यंत जाऊ शकतो. त्यासाठी आता हे जे रिपेअरी वगैरे कुठले आहेत ते त्याला पहिला घ्या, म्हणजे ते हातात घ्या. आणि जिथं पाणी मिक्स व्हायला ड्रेनेज आणि नळाचं पाणी मिक्स व्हायला हे स्पॉट आहे की पर्टिक्युलरली ते शोधून ते मला बंद करा, म्हणजे आम्हाला पाण्याच्या समस्येला नियंत्रणात आणता येईल. नाही रिपेअर केव्हापासून चालू करणार ते विचार. उद्यापासून का आजपासून तारीख सांगा, तारीख म्हणजे मापोर सर तुमच्याकडे येतो अजून 8 दिवसांना आल्यानंतर त्यांनी उद्या येतो म्हणून सांगू देत ना. केव्हापासून चालू करणार ते सांगा, उद्या परवा. ನೋಡ್ ಬರ್ಲಾರ್ದೆ ಹೆಂಗ್ ಹೇಳಿ ಸರ್, ಇವಾಗ ಚಾಲು ಆಗ್ತೈತೆ ನಾಳೆ ಚಾಲು ಆಗ್ತೈತೆ ಮೇಡಮ್ ನಾ 1 ತಿಂಗಳ ಮೇಲೆ ಅಂತ ಹೇಳ್ತೀವಿ. ಅಲ್ಲ ಸರ್, ಈಗ ನೀವು ನನಗೆ ಹೇಳಿದೆ ಅಲ್ಲ, ನಾ ಕಳಿಸ್ಕೊಡ್ತೇನೆ ಅವ್ರಿಗೆ. ನೋಡ್ ಬಂದ್ರೆ ಇನ್ನು ಏನ್ ಮಾಡಕ್ ಬರ್ತೈತಿ ಮಾಡಿ ಅದಷ್ಟೇ ಮಾಡ್ಕೊಡ್ತೇನೆ ಸರ್. ಅದು ಎಷ್ಟು ದಿನ ಬೇಕು? 2 ದಿನ. ಅಲ್ಲ ಸರ್, ನೋಡ್ ಬಂದ ನಂತರ ಅಂತ ಅನ್ನತೇನೆ. ಇಮಿಡಿಯೇಟ್ಲಿ ಅವ್ರು ಯಾವಾಗ ಕಳಿಸ್ತಾರೆ? ಹೆಂಗ್ ಮಾಡಕ ನಾಳೆ ಕಳಿಸ್ತಾರೆ? ಎಲ್ಲಾರ್ಗೂ ವಿಚಾರ ಮಾಡಿದ್ರೆ ಕೊಡ್ತೀವಿ. ಎಷ್ಟು ಒಳಗ ಎಷ್ಟು 58 58 ವಾಟ್ ಹ್ಯಾಂಡ್ ಓವರ್ ಆಗಿಲ್ಲ ಸರ್. ಆಗ ಕ್ಲಿಯರ್ ಮಾಡೋದು ಸರ್, ನಾ ಅದೇ ಕ್ಲಿಯರ್ ಅಲ್ಲ ಸರ್, ನಾ ಅದೇ ಕ್ಲಿಯರ್ ಮಾಡತ್ತೇನೆ ಸರ್. ಈಗ LNT KUWS ಇಂದ ಏನ್ ಬೋರ್ ಹ್ಯಾಂಡ್ ಓವರ್ ಆಗೈತಿ, ಆ ಬೋರ್ ಒಳಗ ಏನೋ ಪ್ರಾಬ್ಲಮ್ ಬಂದ್ರ, ಏನೋ ಫ್ಲಶಿಂಗ್ ಅಥವಾ ಏನೇ ಸ್ಟಕ್ ಆಯ್ತು, ಮಷೀನ್ ಅಂದ್ರ ಪಂಪ್ ಇದಾಯ್ತು, ಅದೆಲ್ಲ 100% LNT ನ ನೋಡ್ಬೇಕು. ಅದು ಕಾರ್ಪೊರೇಷನ್ ನೋಡೋದು ಏನು ಸಂಬಂಧ ಬರೋದಿಲ್ಲ. LNT ಓನ್ಲಿ ಹ್ಯಾಸ್ ಟು ರಿಪೇರ್ ಇಟ್. ಅದ್ ಬಿಟ್ಟ ಸುಮಾರು 42 ಬೋರ್ವೆಲ್ಸ್ ಸೌತ್ ಒಳಗ, 72 ನಾರ್ತ್ ಒಳಗ, ಟೋಟಲಿ 110 ಬೋರ್ವೆಲ್ಸ್ ಲಾಸ್ಟ್ ಇಯರ್ ಮಾಡಿದ್ರು. ಆ ಬೋರ್ವೆಲ್ ಮಾಡಿದ ನಂತರ ಅದಕ್ಕೆ ಇಲೆಕ್ಟ್ರಿಕಲ್ ಕನೆಕ್ಷನ್ ಕೊಟ್ಟಿಲ್ಲ ಅಂತ ಹೇಳಿ ಕೆಲವು ಬೋರ್ವೆಲ್ಸ್ ಆದ ಪದ್ಧತಿ ಒಳಗ ಹಂಗ ಬಿದ್ದ. ಅಂದ್ರೆ ಅದಕ್ಕೆ ರಿಪೇರು ಆಗಿಲ್ಲ, ಏನೂ ಆಗಿಲ್ಲ. ಯೂಸ್ ಮಾಡಿಲ್ಲ ಅಂತ ಅಲ್ಲಿ ಅಂದ್ರೆ ಯಾವಾಗ ಪಂಪ್ ಹಚ್ಚಿ ಕೆಲವು ಎಲೆಕ್ಟ್ರಿಕ್ ಚಾರ್ಜಸ್ ತುಂಬಿ ನಾವು ಅದ ಸ್ಟಾರ್ಟ್ ಮಾಡಕ್ ಹೋದ್ರ ಬೋರ್ವೆಲ್ ಸ್ಟಾರ್ಟ್ ಆಗಿಲ್ಲ. ಈಗ ಪ್ರಾಬ್ಲಮ್ ಬರೋದು ಅದೇ. ನೆಕ್ಸ್ಟ್ ಏನೈತಿ ನಿಮ್ ಬಂದೈತಂದ್ರೆ ಬೋರ್ವೆಲ್ ಐತಿ, ಪಂಪ್ ಹ್ಯಾಂಡ್ ಪಂಪ್ ಟ್ಯಾಂಕು ಐತಿ. ಕೆಲವು ಮಂದಿ ಎಕ್ಸ್ಟೆನ್ಷನ್ ಕೇಳ್ತಾರೆ, 10 ಮನಿ 20 ಮನಿ. ಇವು ಎಲ್ಲ LNT ಪ್ರವ್ಯೂ ಒಳಗ ಇಲ್ಲ. ಅದಕ್ಕಾಗಿ ನಾ ಇವ್ರು ಲಾಸ್ಟ್ ಟೈಮ್ ಅಂದ್ರೆ ನಾ ಸುಮಾರು 1 ತಿಂಗಳ ಹಿಂದ, ನಾನು ಇರ್ಲಿಲ್ಲ, 1 ತಿಂಗಳ ಹಿಂದ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ AWS ಏನಂದಿದ್ರು, ಆ ವಾರ್ಡ್ ಕಾರ್ಪೊರೇಟರ್ಸ್ ಭೇಟಿ ಆಗ್ರಿ, ಯಾವ ಈ ತರ ನಾಟ್ ಹ್ಯಾಂಡೆಡ್ ಓವರ್ ಇರ್ತಾವು ಆ ನಾವು ಕಾರ್ಪೊರೇಷನ್ ಇಂದ ಕ್ಲಿಯರ್ ಮಾಡಿ ಸ್ಟಾರ್ಟ್ ಮಾಡಿ ಅವ್ರು ಹ್ಯಾಂಡ್ ಓವರ್ ಮಾಡಿ ಕೊಟ್ಬಿಡೋಣ. ಎಕ್ಸ್ಟೆನ್ಷನ್ ಏನೈತಿ ಅದನ್ನ LNT
ಮಾತಾಡೋದು ನಾನು ಹಾ ಹಾ ಹೇಳಿ ಸರ್. ಒಂದೂವರೆ ತಿಂಗಳ ಪೈಲ ನಾವು L&T ಮೀಟಿಂಗ್ ಆ ಟೈಮಲ್ಲಿ ಸೇಮ್ ಬೋರಿಂಗ್ सर 45 डेज हुआ मैडम, अभी तक न्यूज़पेपर एक्शन लिया नहीं। आज से आप फिर से वही रिपीट कर रहे हैं। अला सर, आप अपने इंजीनियर्स को आज भी वही बोल रहे हैं कि जाओ देखो करो। अला सर, इंजीनियर्स कब जाने सर वाले kindly, कब बोलने वाले ಇಲ್ಲ ಸರ್ ಕೈಂಡ್ಲಿ ಅಂಡರ್ಸ್ಟ್ಯಾಂಡ್ ಸರ್. ನಾವು ಒಂದು ತಿಂಗಳು ಇರಲಿಲ್ಲ, ಅದಕ್ಕೆಲ್ಲ ಹ್ಯಾಂಪರ್ ಆಗಿತ್ತು ಸರ್, ಕೆಲವು ವಿಷಯ ಹ್ಯಾಂಪರ್ ಆಗಿಲ್ಲ ಸರ್. ಅಲ್ಲ ಸರ್, ಅವ್ರು ಫಾರ್ವರ್ಡಿಂಗ್ ಅಥಾರಿಟಿ ಬೇಕಾಗ್ತದೆ ಸರ್. ಈಗ ಅವ್ರು ಆಲ್ರೆಡಿ ನಾವು ಮಾಡಿ ಫಾಲೋ ಅಪ್ ಮಾಡ್ತೀವಿ ಸರ್. ಇಲ್ಲ ಅವ್ರು ರೆಡಿ ಮಾಡ್ಬೇಕಿತ್ತು ಸರ್, ಅದು ಅವ್ರ ಕಡೆ ಮಿಸ್ಟೇಕ್ ಆಗೈತಿ. ಇಲ್ಲ ಸರ್ ಕೇಳ್ತೇನೆ ಒಂದ್ ಸ್ವಲ್ಪ ನೀವು ಯಾಕೆ ಇದು ಮಾಡಿ एक एकटे बोला आणि बघा सांगतो एकट्याचा विषय झाल्यावर दुसरे घ्या डबल डबल आता घेऊन आणि आमचं चालू आहे पूर्ण ಒಂದು ಸೆಕೆಂಡ್ ತಮ್ಮಲ್ಲಿ ಕ್ಲಿಯರ್ ಮಾಡ್ತೀನಿ. ತಾವು ಬೋರ್ಡ್ ಹೇಳ್ದ ನಿಮಗೆ ನಾವು ಹೇಳಿದ್ದಿಲ್ಲ AWs ಅವರ ಕನ್ಸರ್ನ್ ಸೆಕ್ಷನ್ ಆಫ್ ವರ್ಕ್ ಕಾರ್ಪೊರೇಟರ್ಸ್ ಡೆಟ್ ಆಗಿ ಫೈಂಡ್ ಔಟ್ ಮಾಡ್ರಿ ಅಂತ ರಿಪೋರ್ಟ್ ಸಬ್ಮಿಟ್ ಮಾಡಿರೋದು. ಅಲ್ಲ ಸರ್, ತಮ್ಮೇ ಹೇಳತ್ತೇನೆ ಸರ್, ತಾವು ಏನ್ ಕೇಳ್ತಾ ಇದ್ದೀರಿ ಅದೇ ಹೇಳ್ತಾ ಇದ್ದೀರಿ. ನಾ ಹೇಳೋಣ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೇಳ್ಬೇಕು. ಪೂಜಾ ಮಾಡ್ಕೊಂಡ್ರೆ ನಾವು ಎಲ್ಲರಿಗೂ ಸರ್ ಮ್ಯಾಮ್ ಇದು ರಿಪೇರ್ ಸಲುವಾಗಿ ಬೋರ್ವೆಲ್ ರಿಪೇರ್ಸ್ ಮೊನ್ನೆ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಮೀಟಿಂಗ್ ಆಯ್ತು ಸರ್. ಸೊ ಸರ್ ಕಡೆ ಎಕ್ಸ್ಪ್ಲೇನ್ ಮಾಡಿ ಅದನ್ನ ಅಪ್ರೂವಲ್ ತಗೊಂಡಿದ್ವಿ. ಒನ್ಸ್ ಪ್ರೊಸೀಡಿಂಗ್ ಬಂತು ಅಂತಂದ್ರೆ ನಾವು ಟೆಂಡರ್ ಕರೆದು ಕ್ಲಿಯರ್. ಅಲ್ಲ ಅಲ್ಲ ನೀವು ಏನ್ ಮಾಡ್ತಿಲ್ಲ, ಆಕ್ಚುಲಿ ನೀವು ಕೆಲಸ ಮಾಡಿದ್ದೀರ ಇಲ್ಲ ಅಂತಲ್ಲ, ಅವ್ರ ಸಂಬಂಧಪಟ್ಟ ವಾರ್ಡ್ ಕಾರ್ಪೊರೇಟರ್ಸ್ ನಾವು ಹಿಂಗೆ ಮಾಡಿದ್ವಿ ಅಂತ ಹೇಳ್ಬಿಟ್ರೆ ಅವ್ರಿಗೂ ಕ್ಲಿಯರ್ ಆಗ್ತದೆ. ಅಪ್ರೂವಲ್ 3 days ಇಂದ ಈಗ ಎಲ್ಲರಿಗೂ ಇನ್ಫಾರ್ಮ್ ಮಾಡಿ ಎಲ್ಲೆಲ್ಲಿ ರಿಪೇರ್ ಮಾಡೋದು ಇಲ್ಲ ಸರ್ ಮಾಡಿ ಈಗ ಮನೆ ಹೇಳ್ರಿ ಮೇಡಮ್ ಇಲ್ಲ ಮಾಡಿದ್ವಿ ಸರ್. ಮೊನ್ನೆನೇ ಸ್ಟ್ಯಾಂಡಿಂಗ್ ಕಮಿಟಿ ಇತ್ತು, ಯಾಕಂದ್ರೆ ಭಾಳ ದಿವಸದ ಹಿಂದೆ ಸ್ಟ್ಯಾಂಡಿಂಗ್ ಕಮಿಟಿ ಮೀಟಿಂಗ್ ಆಗಿರಲಿಲ್ಲ. ಅಪ್ರೂವಲ್ ತಗೊಂಡು ಫೈನಲ್ ಮಾಡಿದ್ವಿ. अभी हमारे खत्म ही नहीं हुआ, जरूर तो कुछ माफी सर. तो एक पुढचा आणखीन एक 2 विषय आहेत आपल्या वार्डमधील की जे इंटरपर्सनल आपल्या वार्डमध्ये येत आहे त्या ठिकाणी L&T वाले बऱ्याच दिवसापासून 2-3 ठिकाणी खोदून ठेवलेलं आहे. जवळजवळ 6 महिन्याच्या वर झालेलं आहे. त्या ठिकाणी ना पाईप घातलेला आहे ना रिस्टोरेशन केलेलं आहे. फक्त त्या ठिकाणी खोदून एवढं कशासाठी खोदलं ते त्यालाच माहित नाही. त्याच्याबद्दल जरा सांगितलं तर बरोबर. ನಮಸ್ಕಾರ ಸರ್. ಸರ್ ಅದನ್ನ ಏನಾಗಿದೆ ಸರ್, ಕನೆಕ್ಷನ್ ಜಾಯಿಂಟಿಂಗ್ ಮಾಡೋದು ಸರ್. ಕನೆಕ್ಷನ್ ಜಾಯಿಂಟಿಂಗ್ ಮಾಡೋದು ಬಿಟ್ರೆ ಪೈಪ್ ಹಾಕಿಲ್ಲ, ಮತ್ತೆ ಕನೆಕ್ಷನ್ ಹೆಂಗ್ ಜಾಯಿಂಟ್ ಮಾಡ್ತಾರೆ? ಈಗೇನು ಎಕ್ಸಿಸ್ಟಿಂಗ್ ಲೈನ್ ಇರ್ತಲ್ಲ ಸರ್, ನಮ್ದು ಇದಕ್ಕೋಸ್ಕರ ಈಗ ನಾವು ಪರ್ ಡೇ ಕೊಡ್ತೀವಿ ಸರ್, ಅವ್ರಿಗೆ ಪರ್ ಡೇ 1 hour ಕೊಡ್ತಿದ್ದೀವಿ ಸರ್. ಅದು ಎಕ್ಸ್ಟೆನ್ಷನ್ ಮಾಡೋ ಸಂಬಂಧ ನಾವು ತೆಗೆದಿದ್ದೀವಿ ಸರ್. ತೆಗೆದಿಂದ ರಿಸ್ಟೋರೇಷನ್ ಮಾಡ್ಬಿಟ್ಟು ಸರ್, ಯಾಕೆ 6 ತಿಂಗಳು 7 ತಿಂಗಳು ಆಗ್ತದೆ ಸರ್ ಮಾಡಿಸ್ತೀವಿ ಸರ್. ಮತ್ತೆ ವಿಶ್ರಾಂತ ಕೊಡ್ಲಿಂದಲ್ಲಿ ಅದು ಒಂದಿನ ರಿಸ್ಟೋರೇಷನ್ ಅಷ್ಟೇ ಮಾಡಿದ್ರೆ 1 ರೋಡ್, ಬಾಕಿ ಉಳಿದ 2 ರೋಡ್ ಅದು ಮಾಡಿದ್ರಿ ಸರ್. ಮತ್ತೆ ಆಮೇಲೆ ಗುರುವಾರ ಪೇಟ ಮತ್ತೆ ಹೋದ ಸರ್, ಅಂಕಿತ ಮಾಪುರ್ ಸರ್ ತಿಲಕವಾಡಿ ಎಲ್ಲ ಹೋದ ಸರ್. ಇಷ್ಟು ಯಾವಾಗ ಮಟ್ಟ ಮಾಡ್ತೀವಿ ಚಾಲು ಯಾವಾಗ ಮಾಡ್ತಾರೆ ಸರ್? ಏನಾಗಿದೆ ಸರ್ ಅಲ್ಲಿ ತಿಲಕವಾಡಿಯಾಗ ನಮ್ಮ ಪೈಪ್ ಹಾಕಿ ಚಾಲು ಆಗಿದೆ. ಎಲ್ಲಿ ಚಾಲು ಮಾಡ್ತೀನಿ? HSC ಮಾಡ್ತಾ ಇದೀವಿ ಸರ್. ಪೇಟೆಲ್ಲ ಚಾಲು ಆಗಿದೆ ರಿಸ್ಟೋರೇಷನ್ ಸರ್ ಯಾವಾಗ? ಇವತ್ತು ನಾ ಅಲ್ಲೇ 10 ಗಂಟೆ ಮಟ್ಟ ಅಲ್ಲೇ ಸರ್. ಯಾವಾಗ ಚಾಲು ಮಾಡಿ ಸರ್? ಸರ್ ಮಾಡಿದ್ದಾರೆ ಸರ್. ಇಲ್ಲಾಂದ್ರೆ ಈ ವೀಕಲ್ಲಿ ಶುರು ಮಾಡ್ತೀವಿ ಸರ್. ಏನಾಗೈತಿ ಸರ್, ಈಗ ಆಲ್ರೆಡಿ ಪೈಪ್ ಲೈನ್ ಹಾಕಿ ಸರ್, ಅಡ್ವರ್ಟ್ ಎಷ್ಟು ಆಗೈತಿ, ಅಲ್ಲಿ HSC ಕನೆಕ್ಷನ್ ಕೊಡಲ್ಲ ಸರ್. ರಿಸ್ಟೋರೇಷನ್ ಮಾಡ್ಬಿಟ್ಟು ಸರ್ HSC ಕನೆಕ್ಷನ್ ಜೊತೆ ಹಂಗೆ ನಾವು ರಿಸ್ಟೋರೇಷನ್ ಮಾಡಿಬಿಡ್ತೀವಿ. 15 ದಿವಸ ಟೈಪ್ ಕೊಟ್ಟು ಸರ್ ನಾವು ಕೊಡ್ತೀವಿ. आणखी एक तुझे मागो सर की याने पाईपलाईन जे घालत आहेत, जे हाऊस टू हाऊस कनेक्शन झाले, त्याच्यामध्ये पेएस जे रोड आहे आपला, पेएस रोडला ते पेएस काढायला पाहिजे का ब्रेकन लावून फोडायला पाहिजे? काढायला पाहिजे. निघतात किती एक काढण्याचं सगळे बाकी हा, आणि ब्रेकन लावून का फोडलं त्याच्यामध्ये जर असं थोडासा करा. फोडले तरी त्यांनी जाऊन द्यायला पाहिजे ना. फोडायलाच त्याच्याला पाहिजे. गावावरी तुम्ही तोडले समजूया, त्यांनी जाऊन द्यायला पाहिजे आम्हाला.
ನಾವು ಏನಾಗಿದೆ ಸರ್, ಈಗ ಕೆಲವೊಂದು ಕಡೆ ಫುಲ್ ಟೈಟ್ ಆಗಿ ಕಿವಿಗಳು ಕೊಡ್ತಾವೆ ಸರ್. ಅವು ಇಲ್ಲೇ ಇಲ್ಲ ಸರ್, ಬರ್ತಿರೋದ ನಿಮ್ ಲೇಬರ್ ಕರೆಕ್ಟ್ ಆಗಿದ್ರೆ ಬರ್ತಿರೋದ. ಈಗ ಯಾರಿಗೆ ಬೇಕಂತ ಅಂದ್ರ ನಿಮ್ಗೆ ದುಡ್ಡು ಹೆಚ್ಚಾಗಿದೆ ಅಂತ ಅದಕ್ಕೆ ಅವ್ರು ಹೊಡೆತಾರ್ರಿ. ನೀವು ಹೊಡೆ ಹಾಕ್ಬೇಡ್ರಿ, ಅವ್ರಿಗೆ ಬರ್ತಾವ ತೆಗೆದ್ರೆ ಬರ್ತಾವ ಸರ್. ನಾವು ಏನ್ ಮಾಡತ್ತೀವಿ ಸರ್, ಅದೇ ಸೈಜ್ ಅದೇ ಕಲರ್ದು ನಾವು ವ್ಯವಸ್ಥೆ ಮಾಡಿ ಅವರಿಗೆ ಮತ್ತೊಂದೈತಿ. ಈಗ ನೀವು ಫ್ಲೇವರ್ಸ್ ತೆಗೆದು ಇಟ್ಟಿರಲ್ಲ, ಆ ಫ್ಲೇವರ್ಸ್ ಕೆಲವು ಜನ ತಮ್ಮ ಬೇಕಂದ್ರೆ ಒಯ್ಯಾತಾರ, ಗಾಡಿ ಬರ್ತಾರ ಒಯ್ಯಾತಾರ. आणखीन एक सर, ते जे रोड कटिंग डांबर रोड कटिंग त्यांनी ब्रेकर लावले. तुमच्या याच्यामध्ये मशीन कटिंग करायचं रूल्स आहे का नाही आहे ಸರ್? ಅವರು ಎದುರ್ಲೆ ಕಟ್ ಮಾಡ್ಕೋಬೇಕು ಸರ್. ಬ್ರೇಕರ್ ಕರೆಕ್ಟ್ ಸಿಸ್ಟಮ್ ಬ್ರೇಕರ್ ಕರೆಕ್ಟ್ ಆಗೋದಿಲ್ಲ ಸರ್. ಮಷೀನ್ ಕಟ್ ಮಾಡ್ಬಿಟ್ಟು ನೀವು ಹೊಸ ರೋಡ್ ಯಾಕೆ ಇದು ಮಾಡತ್ತೇನೆ? ಅದನ್ನು ಡೈರೆಕ್ಷನ್ ಕೊಟ್ಟಿವಿ ಸರ್, ಕರೆಕ್ಟ್ ಆಗಿ ಕಟ್ ಮಾಡಿ. ಯಾಕಂದ್ರೆ ಸರ್ ಕ್ರಾಸ್ ಮನಿಗಳಿಗೆ ಏನು HC ಕನೆಕ್ಷನ್ ಆಗ್ತಾವ ಸರ್. ಒಂದ್ ಸೈಡ್ ಪೈಪ್ ಬರ್ತೈತಿ, ಇನ್ನೊಂದ್ ಕಡೆ ಮನಿ ಕನೆಕ್ಷನ್ ಕೊಡ್ತಾ ಇದ್ದಾರೆ. ಆ ಟೈಮ್ದಾಗ ತಾವು ಹೇಳಿದ್ರಿ ಸರ್ ಮೂರ ಕಡೆ ಆ ತರ आता मशीन कट ಮಾಡ್ಬೇಕು ನೋಡಿ ಸರ್. ಲಾಸ್ಟ್ ಒಂದ ಅನಂತವಾಡಿದ ಬಹಳ ಸಲ ನಿಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅನಂತವಾಡಿ ಪ್ರೆಷರ್ ಬರಂಗಿಲ್ಲ ಅಂತ. ಅದು ಕಮ್ಮಿ ಒಂದು ವರ್ಷ ಆಯ್ತು ನಿಮ್ಗೆ ಹೇಳ್ತೀವಿ ಸರ್, ಅದು ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಯಾವಾಗ ಮಾಡ್ಬೋದು ಹೇಳ್ತೀವಿ ಸರ್. ಅನಂತವಾಡಿದು ನಾವು ಹೊಸ ಪೈಪ್ ಲೈನ್ ಹಾಕಕತ್ತೀವಿ ಸರ್. ಯಾವಾಗ ವಾರದಿಂದ ಚಲೋ ಮಾಡಿ ಸರ್. ಖರೆ ಈಗ ಹೊಸ ರೋಡ್ ಮಾಡಿದ್ರೆ ಮತ್ತೆ ಹೊಸ ರೋಡ್ ಮಾಡ್ಬೇಡ ಸರ್. ಅದು ಹೊಸ ರೋಡ್ ನಾವು ಪೈಪ್ ಹಾಕೊಂಡು ಇಟ್ಬಿಡ್ತೀವಿ ಸರ್. ಆಮೇಲೆ ನಮ್ಗೆ ಏನು ಚೌಡಿ ಒಳಗೆ ರೆಡಿ ಆಗ್ತದೆ ಸರ್, आम्ही कनेक्शन ಕೊಡ್ತೀವಿ तर आता वेळ्या आणि मला वाटतं वेळेचं मर्यादा करूया. शॉर्ट टाइम मध्ये सांगा, आम्ही असंच बोलत गेलो तर संध्याकाळी संपत नाही. माहिती घ्या, माहिती पूजी महापौर साहेब, मगाशी जो बोर शिफ्टिंगचा जे विषय होता त्या विषयाबद्दलच बोलायचं आहे. माझ्या इकडं सुद्धा जे निर्मिती केंद्राने मारलेले बोर आहेत आमच्या अभय पाटील साहेबांच्या फंडमधून, ते बोर अजूनही काही म्हणजे 2 ठिकाणी चालूच नाहीये. आणि त्या निर्मिती केंद्रवाल्यांना म्हणतात तर कॉर्पोरेशनला हँडओव्हर केल्यानंतर कॉर्पोरेशन म्हणतात आमच्याकडे नाहीये. परवा मागच्या 15 दिवसाखाली शिवाजी कॉलनी मधला एक बोर बंद पडला होता, त्याची मोटर खराब झाली किंवा हे झालं होतं. तर निर्मिती केंद्रवाल्यांना सांगितलं तर त्यांनी म्हणतात आम्ही हँडओव्हर केलंय, आमच्याकडे नाही. आणि यांना LNT वाल्यांना बोललं तर यांनी म्हणतात आमच्याकडे नाही. दोघांना लाईन म्हणजे हत्ती साहेब समोरच आहे, यांना आणि त्यांना लाईनवर म्हणजे घेऊन सुद्धा बोललं तर ते काय त्याचा प्रॉब्लेम सॉल्व्ह झाला नाही. त्याच्यानंतर तो प्रॉब्लेम हत्ती साहेबांना मी धन्यवाद देतो की त्यांनी आपल्याकडील काय खर्च करून काय केले मला माहिती नाही, ते करून माझा बोर चालू करून दिले. त्याबद्दल मी हत्ती साहेबांना धन्यवाद देतो. हा एक भाग झाला. दुसरी गोष्ट, नानावाडीमध्ये सुद्धा पाण्याला बिलकुल फोर्स नाहीये. एका लाईन वरती पाणी बिलकुल नाही होतं, तर तिथं ते काय वॉल चेंज करायला पाहिजे म्हणजे रविकिरण आहेत, ते वॉल चेंज केले आणि तिथं ते पाणी तिथं चालू झालं आणि दुसऱ्या गल्लीमध्ये बंद पडलं. त्याचा रिपोर्ट यांना बोलून घेऊन मीटिंग केलो होतो, यांनी कळवतो म्हणले, आतापर्यंत काय कळवलेलं नाहीये. त्याचं जरा काय झालं ते सांगितलं तर बरं होतंय. आणि कृपा करून जे बोर माझ्या वॉर्ड मध्ये बंद आहे ते चालू करून द्यायची कृपा करा. आणि ते कोण ती जबाबदारी घेणार बघा बोरची. बोर मारल्यापासून बोर चालू नाही आहे. वॉर्ड मधील लोक खोळ्यात काढायला आम्हाला हे दाखवायला केलाय का पाणी द्यायला बोर मारला. मॅडम व्हायला नको. आता ते बोरचं सांगितलंय, बोरचं सांगितलं की आता नितीन जाधव सांगितले, सारिका मॅडम सांगितले, नंदू सांगितले, इतर सगळेजण सांगितले की बोर आहेत पण ते चालू स्थितीत नाहीत आणि ते हँडओव्हर हे ते काय तक्रारी आहेत. त्या सगळ्या किती दिवसापर्यंत तुम्ही संपूर्ण ते रितसर करून देता? आणि कृपा करून इथं हे जे काय प्रत्येक वेळेला मीटिंग व्हायलंय, माझ्या अनुभवावरनं सांगावे तुम्हाला, मीटिंग पुरतं सीमित नको कृपा करून. कारण वॉर्ड मध्ये लोकांना आम्हाला उत्तर द्यायचं असतंय. जे कोण काही इथं कमिट करायलाय ना, जे कोणी अधिकारी, माझी एक विनंती आहे पूज्य महापौर साहेबांना की ते लेखी स्वरूपात घ्या की कधी चालू करणार आणि किती दिवसात करून देणार. लेखी स्वरूपात घ्या. कारण
मीटिंग पुरतं सीमित राहणं आणि आम्ही आमचा टाइम वेस्ट तिथं करण्यात काही अर्थ नाहीये. वॉर्डमध्ये लोकांची कामं ह्याच वेळेत केलं तर ती लोक धन्यवाद तरी देतील आम्हाला. तसंच करूया. आणि तुम्ही म्हटल्याप्रमाणे आता जर नाही झालं 15 दिवसात तर आम्हीच बाहेर धरण्याला बसूया. ಫಾರೆಸ್ಟ್ ಕ್ಲಿಯರೆನ್ಸ್ ಪೈಪ್ಲೈನ್ ಪೆಂಡಿಂಗ್ ಇದೆ ಅಂತ ಹೇಳ್ಯಾರ. ಅವರು ಯಾವಾಗ ಅಪ್ಲೈ ಮಾಡ್ಯಾರು, ಅವ್ರಿಗೆ ಯಾವಾಗ ಕೊಟ್ಟಾರ ಒಂದು 4-5 ಪಾಯಿಂಟ್ಸ್ ಹೇಳ್ತೀನಿ, ಸ್ವಲ್ಪ ಬರ್ಕೋರೆ ಉತ್ತರ ಕೊಡ್ತಾರೆ. एक मिनिट ಮೇಡಮ್, ಇದು ಫಾರೆಸ್ಟ್ ಕ್ಲಿಯರೆನ್ಸ್ ನಾವು ಯಾವಾಗ ಅಪ್ಲೈ ಮಾಡಿದ್ದೀವಿ, ಅದು ಏನು ಪೆಂಡಿಂಗ್ ಇದೆ ಅಲ್ಲ ಪೈಪ್ಲೈನ್ ಹಾಕೋದು, ಅದು ನಮಗೆ ಯಾವಾಗ ಮಟ್ಟ ಅಪ್ರೂವಲ್ ಸಿಗ್ಬೋದು ಸರ್. ಎರಡನೇದು ಬಸವನಕೋಲ್ WTP ಫುಲ್ಲಿ ಆಪರೇಷನಲ್ ಯಾವಾಗ ಆಗುತ್ತೆ? ಇದು ಸಮಸ್ಯೆ ಸರ್. ಎರಡೇ ನಿಮಿಷ ಸರ್. ನಾರ್ತ್ ರಿಮೈನಿಂಗ್ ಸ್ಟೋರೇಜ್ ಟ್ಯಾಂಕ್ಸ್ ಇನ್ನು ಎಷ್ಟು ಇನ್ಕಂಪ್ಲೀಟ್ ಅದಾವ, ಯಾವಾಗ ಮಟ್ಟ ಕಂಪ್ಲೀಟ್ ಆಗ್ತಾವ, ಯಾವ ಡೇಟ್ ಮಟ್ಟ ಕಂಪ್ಲೀಟ್ ಆಗ್ತಾವ? ಸುವರ್ಣಸೌಧದಾಗ ಡೈಲಿ 2 MLD ನೀರು ಹೋಗ್ತಾ ಇದೆ. ಅದು ಅಷ್ಟು ರಿಕ್ವೈರ್ಮೆಂಟ್ ಇದೆ, ಅದು ವೇಸ್ಟ್ ಆಗ್ತಾ ಇದೆ ಸರ್. ಕ್ಯಾಂಟನ್ಮೆಂಟ್ ಬಿಲ್ ಇದೆ ನಮ್ದು 4 crore rupees ಬ್ಯಾಲೆನ್ಸ್ ಇದೆ ಕ್ಯಾಂಟನ್ಮೆಂಟ್ ಬಿಲ್. ಆ ರಿಕವರಿ ಮಾಡಕ್ಕೂ ಏನ್ ಪ್ರೊಸೆಸ್ ನಡೆದಿದೆ ಅದು ಸ್ವಲ್ಪ ಹೇಳ್ಬೇಕು. ನಮ್ 4-5 ವಾರ್ಡ್ಗೂ ಏರಿಯಾ ಇಂಜಿನಿಯರ್ ಇಲ್ಲ. ಲಾಸ್ಟ್ ಟೈಮ್ ಧೀರಜ್ ಅವರು ಕಮಿಟ್ಮೆಂಟ್ ಮಾಡಿದ್ದು, ಆ ಕಮಿಟ್ಮೆಂಟ್ ಮಾಡಿ 2 ತಿಂಗಳಾಯ್ತು, ಇನ್ನೂ ಮಟ್ಟ ಇಂಜಿನಿಯರ್ ಅಪಾಯಿಂಟ್ ಆಗಿಲ್ಲ. ಅದು ಯಾಕೆ ಆಗ್ತಾ ಇಲ್ಲ, ಏನ್ ಕಾರಣ ನಮಗೆ ಗುರ್ತು ಆಗ್ತಾ ಇಲ್ಲ ಸರ್. ಬೆಳಗಾಮಲ್ಲಿ ಕೆಲವು ಏರಿಯಾ ಅದಾವು, ಅಲ್ಲಿ ಟೋಟಲ್ ವಾಟರ್ ಪ್ರಾಬ್ಲಮ್ ಅದಾವ. ನೋ ಬೋರ್ವೆಲ್ಸ್ ಅದು, ವೆಲ್ಸ್ ಇಲ್ಲ, ಬೋರ್ವೆಲ್ ಇಲ್ಲ. ಅಂತ ಏರಿಯಾಗ ನೀವು ಆಕ್ಷನ್ ಪ್ಲಾನ್ ಏನಿದೆ ನಿಮ್ಮ ಹತ್ರ? ಸೆಕೆಂಡ್, ನಂಬರ್ ಆಫ್ ವರ್ಕರ್ಸ್ ನಿಮ್ಮ ಹತ್ರ ಈಗ ಮೇಂಟೆನೆನ್ಸ್ ಮಾಡ್ಲಿಕ್ಕ ನಂಬರ್ ಆಫ್ ವರ್ಕರ್ಸ್ ಎಷ್ಟು ಅದಾವ? ಬಟ್ ಅದ್ರಾಗ ಈಗ ಸ್ಯಾಲರಿ ಎಲ್ಲಿ ಯಾವ ಡೇಟ್ಲಿಂದ ಪೆಂಡಿಂಗ್ ಇದೆ ಸ್ಯಾಲರಿ ನಿಮ್ ಲೇಬರ್ಸ್ದು? ಸರ್ ಮತ್ತೊಂದು ಆನರಬಲ್ ಮೇಯರ್ ಸರ್, ಒಂದು ಫೋಟೋ ಕಳಿಸ್ತೀನಿ ಸರ್, ಈಗ ಜಸ್ಟ್ ಬಂದೈತಿ. ಇವರು ಪೈಪ್ಲೈನ್ ಹಾಕುದು ಸರ್, ಇದು ಕೆಲಸ ಮಾಡೋದು 200 ಮೀಟರ್ಸ್ ಪೈಪ್ ಹಾಕತ್ತಾರ ಸರ್. 1 ವರ್ಷ ಮ್ಯಾಲ ಇನ್ನೂ ಮಟ್ಟ ಕಂಪ್ಲೀಟ್ ಆಗ್ತಾ ಇಲ್ಲ ಕೆಲಸ. अल्ले हॉस्पिटल्स अदाव, स्कूल्स अदाव, रोड को अभी वो क्या हुआ है सर, वो ब्लैक स्पॉट होके बैठा है, ऊपर से खड्डा है, कोई भी गिर के कभी भी मर सकता है इसमें, उसका जवाब तब कौन? मराठा मंडल कॉलेज के सामने आधा रोड खोद के 15 काम कंप्लीट हो गया, 15 दिन हुआ, वो रोड मुझने को नहीं हो रहा इनको। रेस्टोरेशन तो फिर लेटर का क्लोज करके रोड चालू करने को नहीं हो रहा, उसका रीजन क्या? 15 दिन या 4 महीने की वेटिंग में, तो 15 दिन की बात कर रहे हैं। मेन रोड है। और सेकेंड है वो सचिन, इनके पास लेबर बिल्कुल नहीं, ये कॉन्ट्रैक्टर्स को पेमेंट किए नहीं, कॉन्ट्रैक्टर्स कोई इनका काम ले रहा नहीं। ये सचिन को कुछ भी बोल, एक वाटर डैमेज किया था पाइपलाइन ना, रिपेयर करने को मेरे को एज ए कॉर्पोरेटर जाके उधर 6 घंटा रुकना पड़ा मेरे को, तब जाके वो डैमेज रिपेयर करे, पानी का सप्लाई चालू किए, 6 घंटा डिले हुआ। एक नॉर्मल एक छोटा डैमेज किया से पाइप, तो ये सब का जरा उत्तर देने को अच्छा होता है। ಮತ್ತು ಆನ್ಸರ್ ಸರಿಯಾಗಿ ಕೊಡ್ರಿ, ಮತ್ತು ಯಾವ ಹೇಳ್ಬಿಡ್ರಿ. ಹಲೋ ಸರ್, ಫಾರೆಸ್ಟ್ ಪ್ರಪೋಸಲ್ ಸಲುವಾಗಿ ನಾವು 2021 ಇಂದ ನಾವು ಟ್ರೈ ಮಾಡ್ತಾ ಇದ್ದೇವೆ. 2021 ಇಂದ ನಾವು ಬೆಂಗಳೂರು ಹೋಗಿ ಎಲ್ಲ ಮಾಡಿ ಒಂದು ಪ್ರಪೋಸಲ್ ಎಲ್ಲ 0.57 ಹೆಕ್ಟರ್ಸ್ಗೆ ನಾವು ಪ್ರಪೋಸಲ್ ಸಬ್ಮಿಟ್ ಮಾಡಿದ್ದೇವೆ. ಆ ನಂತರ ಏನಾಯಿತು, ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಒಂದು ಅಬ್ಸರ್ವೇಷನ್ ಬಂತು. ಯಾಕಂದ್ರೆ ಎಲ್ಲ ಹೋಲ್ ಅವ್ರದ್ದು
ಹೆಡ್ಕರಿಂದ ಏನ್ ನಾವು ಪೈಪ್ಲೈನ್ ಹಾಕಿದ್ದೇವೆ ಅದರಲ್ಲಿ ಎಲ್ಲ ಇದು ಟೋಟಲ್ ಏರಿಯಾ ತಗೊಂಡು ಒಂದು ಪ್ರಪೋಸಲ್ ಕೊಡ್ರಿ ಅಂತ ಹೇಳಿದ್ರು. ಆ ಪ್ರಪೋಸಲ್ ಎಲ್ಲ ರೆಡಿ ಮಾಡಿ ನಾವು ಲಾಸ್ಟ್ ಇಯರ್ ಕೊಟ್ಟಿದ್ದೇವೆ. ಅದು ಫೈನಲ್ ಅಂತ ಬಂದಿದೆ, ನಮಗೆ ಸ್ಟೇಜ್ 1 ಅಪ್ರೂವಲ್ ಬಂದಿದೆ ಅದು. ಆದ್ರೆ ಈಗ ಸದ್ಯ ಏನಾಗಿದೆ, ನಮ್ಮ 9 ಹೆಕ್ಟರ್ ನಾವು ಇದನ್ನ ಲ್ಯಾಂಡ್ ಕೊಡ್ಬೇಕು ಅವ್ರಿಗೆ, ಅಲ್ಟರ್ನೇಟ್ ಲ್ಯಾಂಡ್. ಸೊ 9 ಹೆಕ್ಟರ್ ಲ್ಯಾಂಡ್ ಕೊಡ್ಲಿಕ್ಕೆ ನಾವು DC ಸರ್ಗೆ ಇದನ್ನ ಪ್ರಪೋಸಲ್ ಕಳಿಸಿದ್ದೇವೆ. DC ಸರ್ ಇದನ್ನ ಒಂದು 15 ಡೇಸ್ ಅಥವಾ 1 ತಿಂಗಳ ಒಳಗೆ ಅಲ್ಟರ್ನೇಟ್ ಲ್ಯಾಂಡ್ ಕೊಟ್ಟಿದ ನಂತರ ನಮ್ಗೆ ಸ್ಟೇಜ್ 1 ಅಪ್ರೂವಲ್ ಸಿಗ್ತದೆ ಸರ್. ಅವಾಗ ನಾವು ಕೆಲಸ ಮಾಡ್ಬೋದು. ಒಂದು ನಿಮಿಷ, ಅವ್ನ ಆಮೇಲೆ ಕೇಳೋಣ. ಸ್ವಲ್ಪ ಲೋಕಲ್ ಸಮಸ್ಯೆಯಿಂದ ಅದನ್ನ ಮಾಡಿ ಅದರಾಗ ಸುಭಾಷ್ ನಗರ ಇದೆ, ವಿಧಾನಸೌಧದ್ದು ಕೇಳಬಾರ್ದು ಅಂತಿಲ್ಲ, ವಿಧಾನಸೌಧದ್ದು ಕೇಳಬಾರ್ದು ಅಂತಿಲ್ಲ, ಕೇಳಬಾರ್ದು ಅಂತಿಲ್ಲ. ನಾನು ಪ್ರಶ್ನೆ ಮಾಡಿದ್ದೀನಿ, ನಾನು ಉತ್ತರ ಕೊಡ್ಲಿ, ಆಮೇಲೆ ನಿಮ್ ಡಿಸ್ಕೌಂಟ್ ಕೊಡ್ಬೇಡ್ರಿ, ಕ್ಯಾಂಟೋನ್ಮೆಂಟ್ ಬಿಲ್ ಡಿಸ್ಕೌಂಟ್. ಒಂದ್ ಮನಿಗ ಕನೆಕ್ಷನ್ ಕೊಡ್ತಾ ಇಲ್ಲ, ಒಂದು 15 ರೂಪಾಯಿ 2000 ರೂಪಾಯಿ ಬಿಲ್ ಬ್ಯಾಲೆನ್ಸ್ ಇದೆ ಅಂತ, 4 ಲಕ್ಷ ಕೋಟಿ ಬಿಲ್ ಎಲ್ಲ ಬ್ಯಾಲೆನ್ಸ್ ಇದೆ, ಅದ್ ಯಾಕೆ ಬಿಡ್ತೀರಿ? ಮೊದಲು ನಾವು ಏನ್ ನೋಡ್ರಿ, ಈಗ ಜನರ ಏನ್ ಸಮಸ್ಯೆ ಇದೆಯಲ್ಲ ಅದ್ರ ಬಗ್ಗೆ ಆ ನೋಡಿ ಮೊಂಗಲ್ ಅವರು ಅವ್ರಿಗೆ ಟೈಮ್ ಕೊಡ್ರಿ. ಮತ್ತೆ ಏನ್ ಆನ್ಸರ್ ಎಲ್ಲ ಕೊಟ್ಟಿದ್ರೆ ಅವ್ರಿಗೆ ಇದು ಒಂದ ಆನ್ಸರ್ ಸಿಕ್ಕತ್ತೆ, ಒಂದ ಆನ್ಸರ್ ಬಂದಿತ್ತು. ಸೇಮ್ ಕ್ವಶನ್ ಇದ್ದಾಗ ನೀವು 4 ಮಂದಿ ಕಾರ್ಪೊರೇಟರ್ ಇಂದ ತಗೊಳ್ರಿ, ಆಮೇಲೆ ಒಂದು ಉತ್ತರ ಕೊಡ್ರಿ. ಮತ್ತೆ ಈಗ ಪ್ರತಿ ಸಲ ಅವರೊಂದು ಉತ್ತರ ಕೊಟ್ಟಾರ, ಅದಕ್ಕೆ ಒಂದು ಮನುಷ್ಯಗೆ ಒಂದು ಸಲ ಈಗ ಟೈಮ್ ಸಿಗೋದು, 4 ಸಲ ಹೇಳ್ಬಾರ್ದು ಯಾರು. ಒಂದ್ ನಿಮಿಷ, ನಮ್ಮಲ್ಲಿ ಇವ್ರ ಮಾಪೋಡ್ರ ನಮ್ಮ ಏರಿಯಾದಾಗ ನೀವು ಅದು ಬರ್ಕೋರಿ, ಕಾಮನ್ ಆನ್ಸರ್ ಕೊಡ್ರಿ. ಈಗ ಏನಾಗತೈತಿ, ಟೈಮ್ ಆಗತೈತಿ, ಆಲ್ರೆಡಿ 1:30 ಆಗೋಗೈತಿ. ನೀವು ಎಲ್ಲಾ ಬರ್ಕೋರಿ, ಮೊದಲ ಬರ್ಕೊಂಡು ಕಾಮನ್ ಆಗಿ ಆನ್ಸರ್ ಕೊಡ್ರಿ. ಮತ್ತೆ ಅವ್ರದ್ದು ಹೆಸರು ಬರ್ಕೋರಿ, ಯಾರು ಏನ ಪ್ರಶ್ನೆ ಕೇಳಿದಾರ ಅದ ಪ್ರಶ್ನೆ ಬರ್ಕೋರಿ. ಆ ನಂತರ ಅವ್ರದ್ದು ಆನ್ಸರ್ ನೀವು ಕಾಮನ್ ಆ ನಂತರ ಕೊಡ್ರಿ. ಈಗ ಸದ್ಯ ಎಲ್ಲಾರ್ದು ಕೇಳ್ರಿ, ಬರ್ಕೋರಿ, ಉತ್ತರ ಕೊಟ್ಟ. ನಮ್ಮ ವಾರ್ಡ್ನಾಗ ಇವತ್ತು ಅವ್ರ ಸೊಲ್ಲಾಪುರ ಅವ್ರು ಬಂದರು, ಹಟ್ಟಿಯವ್ರಿಗೆ ಹೋದೆ, ಅವ್ರ ಬಗ್ಗೆ ನಮ್ ಕಂಪ್ಲೇಂಟ್ಸ್ ಇಲ್ಲ, ಸ್ವಲ್ಪ ಅಟೆಂಡ್ ಮಾಡ್ತಾರ. ಅವ್ರ LNT ದವ್ರದ್ದು ಏನೈತಿ, ಅಲ್ಲೇನ ಒಂದು ಲೇಬರ್ ನನ್ನ ವಾರ್ಡ್ನಾಗ ಕಾಯಂ ಫಿಕ್ಸ್ ನಿಲ್ಸ್ಯಾರ ಅಂದ್ರೆ ನಡ್ಡಿಲಿ ಇವ್ರು. ಯಾಕಂದ್ರೆ ಡೈಲಿ ಲೀಕೇಜ್ ಆಕತಿ, ಡೈಲಿ ಹಾಕ್ತಾರೋ, ಡೈಲಿ ರಿಪೇರಿ ಮಾಡ್ತಾರೋ. ಹಿಂಗಾಗಿ 2 ತಿಂಗಳಿಂದ ನಾನು ರೋಡ್ ನಿಲ್ಸಿದೆ. ನಾವು ರೋಡ್ ಇದು ನಿನ್ನೆ ಕೂಡ ನನಗೆ ಅಲ್ಲಿ ಮಷಿನ್ ಬಂದ್ ನಿಂತಾವು, 4 ಗಂಟೆ ಸ್ಟಾರ್ಟ್ ಆಗ್ಬೇಕಾಗ ಅವತ್ತು ಕೂಡ ಹೊಡೆದೆ. ಹೆಂಗಂದ್ರೆ ಅಲ್ಲಿ ಏನಂತಾರ ಅಮ್ಟಿಗಿಟಿ ಆಗಿಬಿಟ್ಟಿದೆ ಗಾಡಿ, ಅದನ್ನ ಮತ್ತೆ ಅಲ್ಲಿ ಇದ್ ಮಾಡ್ತಾರೋ, ಅಲ್ಲಿ ಒಂದು ಸೈಕಲ್ ಆದ್ರೂ ಸಹಿತ ಸಿಕ್ಕೋತೈತಿ, ಅಷ್ಟ ಇದಾಗೈತಿ. ಅದನ್ನ ಕ್ಲಿಯರ್ ಮಾಡಕ್ತಾ ಇರಲಿಲ್ಲ. ಮತ್ತೆ ಅಲ್ಲಿ ಪೈಪ್ ಒಂದು ವೇಟ್ ಗಾಡಿ ಆದೈತಿ ಅದಾದೈತಿ ಅಂತ ಇವರು ಸಿದ್ದೇಶ್ವರು ಮತ್ತೊಬ್ರು ಉತ್ತರ ಕೊಡ್ತಾರ. ಅವರಲ್ಲಿ LNTದವ್ರು ಬಹಳಷ್ಟು ಜನ ಅಟೆಂಡ್ ಆಗಿ ಅದನ್ನ ದುಮ್ಸೋದ್ರೆ ಅದನ್ನ ಬ್ರೇಕ್ ಮಾಡೋದು ಗೊತ್ತಿಲ್ಲ, ಈ ರೀತಿ ಉತ್ತರ ಕೊಡ್ತಾರ. ಇವ್ರನ್ನ ಯಾರು ಮಾತಾಡ್ಸೋಂಗಿಲ್ಲ, ಆ ರೀತಿ ಇವರು ಉತ್ತರಗಳು LNTದವ್ರು. ಮತ್ ನೀವು ಏನಾರ ಕೇಳಕ್ ಹೋದ್ರೆ ನಮ್ ಬಿಲ್ ಆಗಿಲ್ಲ, ಅದು ಬೇರೆ ಏನಿಲ್ಲ, ನಮ್ ಲೇಬರ್ ಪಗಾರ ಆಗಿಲ್ಲ, ಇಂಥ ಸಮಸ್ಯೆಗಳು ಹೇಳ್ತಾರೆ ಇವರು. ಅದ್ರ ಬಗ್ಗೆ ಮೊದಲು ಉತ್ತರ ತಗೋರಿ. ಆಮೇಲೆ ಇವ್ರದ್ದು ಏನಾಗೈತಪ್ಪ ಅಂದ್ರೆ ಪರಿಸ್ಥಿತಿ ಇಲ್ಲಿ ನಮ್ಮ ಇವ್ರದ್ದು ರೀ, ಕೆಲವೊಂದಿಷ್ಟು ಬಿಲ್ ಪೆಂಡಿಂಗ್ 2 ವರ್ಷ ಡಿಲೇ ಆದ್ರೂ ಸಹಿತ ನಾವು ಎಕ್ಸ್ಟೆಂಡ್ ಮಾಡಿಕೊಟ್ಟು, ಇವ್ರ ಲೇಬರ್ಸ್ ಪ್ರಾಬ್ಲಮ್ ಐತಿ, ಅವನ್ನೆಲ್ಲ ಒಂದ್ ಸ್ವಲ್ಪ ಕುಲಂಕುಷವಾಗಿ ವಿಚಾರ ಮಾಡ್ರಿ. ಯಾಕಂದ್ರೆ ಈಗೇನು ಶಾಹಿದ್ ಅವ್ರು ಹೇಳಿಲ್ಲ, ಅವು ಒಂದ್ ಸ್ವಲ್ಪ ಇಂಡೋರ್ ಮೀಟಿಂಗ್ ಆಗಿ ಆಗ್ಬೇಕು, ಅವು ಹೈಯರ್ ಇವು ಸಬ್ಜೆಕ್ಟ್ಗಳು. ನಂದು ವಿಚಾರ ಅಷ್ಟೇ. तुझे मात्र मात्र आता बरेच वार्डातून LNTचा काही ठिकाणी मोठ्या प्रमाणात आहे, काही ठिकाणी छोट्या प्रमाणात प्रॉब्लेम आहे. तर मला एक विचारायचं आहे, खरोखर ना वार्डामध्ये पाण्याचं टायमिंग किती, 5 दिवस आहे का 6 दिवस आहे? पहिला प्रश्न. त्याचबरोबर आता प्रत्येक कार्पोरेटरांचं LNT वरतीच टार्गेट आहे, कारण त्यांचं काही विश्लेषण म्हणजे बाकीचे काही सफर. तर मला एक सांगायचं, आमच्या भागामध्ये जे शेतकरी भाग आहेत, लो समाजचे भाग आहेत, त्यांना एक मागच्या वेळा काहीतरी 25,000, 30,000, 40,000 अशी बिल आहेत. लास्ट टाइमच्या काउन्सिलमध्ये पक्षांच्या आमदार साहेबांनी सांगितलं होतं की त्यांचं काहीतरी वन टाइम पेमेंट सेटलमेंट करा आणि क्लिअर करा.
कारण काय झालंय आता सध्या ते 30,000 बिल असेल ते इंटरेस्ट सगळं 40, 50, 60 पर्यंत जाऊन पोहोचले, ते काय बिल तरी भरणार नाही. तर मला या एलएनटीचे सर्व जे अधिकारी आहेत की तुमच्या माध्यमातून त्यांना एक मीटिंग बोलवा आणि त्या कनेक्शन जे कुणाकडे ओल्ड आहे ते सगळे कनेक्शन बंद आहेत, परंतु तुमचं मीटर चालू आहे आणि इंटरेस्ट पण चालू आहे सर. तर माझं म्हणणं असं आहे की प्रत्येकामुळे एलएनटीची चुका होतात, तर यांना एकदा दंड बसवला होता की वन टाइम पेमेंट करून ते पब्लिकला क्लिअर करून दिला की पब्लिकवर ते खुश होईल. कारण यांचं दर वेळेला बघता येत नाही आता आमच्या वार्डामध्ये त्यांचे मेंटेनन्स टीम वगैरे आहे, आमचं काम चांगलं करतात. एक एक ठिकाणी एक्सचेंज एरियामध्ये तिथे कसं लेट होत असेल, परंतु यांचा मला सांगायचं प्रसंग काय पाण्याचा टायमिंग यांचा 5वा दिवस आहे का 6वा दिवस आहे. कारण आमच्या मुद्रेकरांनी सांगितलं की 12 दिवस पाणी नाही, ते एक्सचेंज एरिया आहे. तर सिटीमध्ये पण काय आलं 9 दिवस 10 दिवस अशी पाण्याची समस्या होत आहे. आणि आमचं मेन कसं आलं पब्लिक पाणी नसलं की सकाळचा टायमिंग 5 वाजून 6 वाजून नगरसेवकाला फोन करतात आणि ते आम्ही उचलणं गरजेचं आहे. यांना जर फोन केला तर यांचा एक फोन स्विच ऑफ असतोय किंवा जर पॉझिटिव्ह असतोय. तर आम्ही सकाळी 5-6 जायचं कुठं, कारण पब्लिकला काय झालं 5-6 दिवसामध्ये पाणी येतं. त्याबरोबर कसं आहे आमच्या सगळे सभाचे लोक असल्यामुळे पाणी त्याने भरणार किती. 6-6 दिवसामध्ये पाणी जर आलं 2 तास पाणी सोडतात जाऊन आणि प्रत्येक जणांचं काय प्रेशर पाण्याचं प्रेशरचा यांचा फार मोठा प्रॉब्लेम. काही जणांचं इकडं पाईप फुटली तिकडे पाईप फुटली असं चाललंय. अनेक सगळं म्हणजे यांचं ह्या वेळेला ऍक्च्युअली 15 जून यांनी लास्ट टाइम दिले होते. आता म्हणतात 2026 आम्ही संपवतो म्हणजे आता अनेक वर्ष कशामुळे लागलं काय कशामुळे टेक्निकल प्रॉब्लेम आला तुम्हाला ते जरा आम्हाला क्लिअर करावं त्यांनी.